ಸ್ಪೇಸ್ ಕ್ರಾಫ್ಟ್ನಲ್ಲಿ ಒಂದು ಮಷೀನ್ ಸ್ಲೀಪಿಂಗ್ ಯೂನಿಟ್ ಅನ್ನು ತೆರೆಯುತ್ತದೆ ಮತ್ತು ವೈದ್ಯಕೀಯವಾಗಿ ಉಂಟುಮಾಡಿದ ಕೋಮಾದಿಂದ ರೈಲ್ಯಾಂಡ್ ಅನ್ನು ಎಬ್ಬಿಸುತ್ತದೆ. ಸ್ಪೇಸ್ ಶಿಪ್ನ AI ಮೇರಿ ಅವನ ಮನಸ್ಥಿತಿಯನ್ನು ಪರೀಕ್ಷಿಸಲು ಕೆಲವು ಪ್ರಶ್ನೆಗಳನ್ನು ಕೇಳುತ್ತದೆ. ಆದರೆ ರೈಲ್ಯಾಂಡ್ ಭಾಗಶಃ ನೆನಪನ್ನು ಕಳೆದುಕೊಂಡಿರುವುದರಿಂದ ಅವನು ಭಯದಿಂದ ನಡುಗುತ್ತಾನೆ. ಅವನು ಟೇಬಲ್ನಿಂದ ಎದ್ದು ರೋಬೋಟ್ ಕೈಯಿಂದ ತಪ್ಪಿಸಿಕೊಂಡು ಶಿಪ್ನೊಳಗೆ ಇತರರನ್ನು ಹುಡುಕುತ್ತಾ ಓಡುತ್ತಾನೆ. ಕೊನೆಗೆ ಒಬ್ಬ ವ್ಯಕ್ತಿಯನ್ನು ಕಂಡಾಗ ಅವರು ಸತ್ತಿರುವುದನ್ನು ನೋಡಿ ಬೆಚ್ಚಿ ಬೀಳುತ್ತಾನೆ. ರೈಲ್ಯಾಂಡ್ ಶಿಪ್ನೊಳಗೆ ಅಲೆದಾಡುತ್ತಾ ತಾನು ಎಲ್ಲಿದ್ದಾನೆಂದು ಆಶ್ಚರ್ಯಪಡುತ್ತಾನೆ. ಕೊನೆಗೆ ಒಂದು ಕಿಟಕಿಯನ್ನು ಕಂಡು ತಾನು ಬಾಹ್ಯಾಕಾಶದಲ್ಲಿದ್ದಾನೆಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ವಿವಿಧ ಮಷೀನ್ಗಳನ್ನು ಗುರುತಿಸಲು ಸಾಧ್ಯವಾಗುವುದರಿಂದ ತಾನು ಸೈಂಟಿಸ್ಟ್ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಮುಂದಿನ ಕೊಠಡಿಯಲ್ಲಿ ಭೂಮಿಯ ಮೇಲಿನ ಸುಂದರವಾದ ಸ್ಥಳಗಳಿಂದ ಕ್ಲಿಪ್ಗಳನ್ನು ಪ್ಲೇ ಮಾಡುವ ದೊಡ್ಡ ಪರದೆಗಳನ್ನು ಕಂಡುಕೊಳ್ಳುತ್ತಾನೆ. ಅವನು ಸ್ವಚ್ಛವಾದ ಬಟ್ಟೆಗಳನ್ನು ಕಂಡುಕೊಂಡ ನಂತರ ಮೇರಿ ಅವನಿಗೆ ದೈನಂದಿನ ದಿನಚರಿಯನ್ನು ಚಿತ್ರೀಕರಿಸಲು ಹೇಳುತ್ತಾಳೆ. ಆದರೆ ರೈಲ್ಯಾಂಡ್ ಕ್ಯಾಪ್ಟನ್ ಅನ್ನು ಕೇಳ್ತಾನೆ. ಆಗ ಮೇರಿ ಅವನಿಗೆ ಸಿಬ್ಬಂದಿಯಿಂದ ಬದುಕುಳಿದ ಏಕೈಕ ವ್ಯಕ್ತಿ ಅವನೇ ಎಂದು ವಿವರಿಸಬೇಕಾಗುತ್ತದೆ. ರೈಲ್ಯಾಂಡ್ ಮೇರಿಗೆ ತಾನು ಹಿಂದಿರುಗಬೇಕೆಂದು ಹೇಳ್ತಾನೆ. ಆದರೆ ಆ ಆಜ್ಞೆಯನ್ನು ಮೇರಿ ಗುರುತಿಸುವುದಿಲ್ಲ. ಸ್ಕ್ರೀನನ್ನು ನೋಡಿದಾಗ ರೈಲ್ಯಾಂಡ್ ಸೂರ್ಯನನ್ನು ಕಂಡು ತಾನು ಇನ್ನೂ ಸೌರಮಂಡಲದಲ್ಲಿದ್ದೇನೆ ಎಂದು ಭಾವಿಸಿ ಭೂಮಿಗೆ ಸಂದೇಶ ಕಳುಹಿಸಲು ಬಯಸುತ್ತಾನೆ. ಆದರೆ ಮೇರಿ ಆ ಟ್ರಾನ್ಸ್ಮಿಷನ್ಗೆ ಸುಮಾರು 12 ವರ್ಷ ತೆಗೆದುಕೊಳ್ಳುತ್ತದೆ ಎಂದು ವಿವರಿಸುತ್ತಾಳೆ. ಗೊಂದಲಗೊಂಡ ರೈಲ್ಯಾಂಡ್ ನಕ್ಷೆಯನ್ನು ಪರಿಶೀಲಿಸಿ ತಾನು ಬೇರೆ ಸೂರ್ಯವನ್ನು ನೋಡುತ್ತಿದ್ದಾನೆ ಎಂಬುದನ್ನು ಅರಿತುಕೊಳ್ಳುತ್ತಾನೆ. ನಂತರ ಇಂಧನವನ್ನು ಪರಿಶೀಲಿಸಿದಾಗ ಅದು ಕಡಿಮೆಯಾಗಿದೆ ಎಂದು ಗಮನಿಸುತ್ತಾನೆ. ಸ್ಕ್ರೀನ್ನಲ್ಲಿರುವ ಎಲ್ಲಾ ಮಾಹಿತಿಯನ್ನು ಬಳಸಿಕೊಂಡು ಲೆಕ್ಕ ಹಾಕಿ ತಾನು ಭೂಮಿಯಿಂದ 113.8 ವರ್ಷಗಳ ದೂರದಲ್ಲಿದ್ದಾನೆ ಎಂಬುದನ್ನು ನಿರ್ಣಯಿಸುತ್ತಾನೆ. ಅಚಾನಕ್ ಅವನಿಗೆ ತಲೆನೋವು ಉಂಟಾಗುತ್ತದೆ ಮತ್ತು ಕೆಲವು ನೆನಪುಗಳು ಮರಳಿ ಬರುತ್ತವೆ. ಅವನು ಮಾಲಿಕ್ಯುಲರ್ ಬಯಾಲಜಿಸ್ಟ್ ಆಗಿದ್ದು ಆರ್ಕ್ ಲೈಟ್ ಪ್ರಾಬ್ ಬಗ್ಗೆ ಸದಾ ಸುದ್ದಿಗಳನ್ನು ಗಮನಿಸುತ್ತಿದ್ದನು. ಅದು ಪೆಟ್ರೋವಲ್ ಲೈನ್ ಎಂಬುದನ್ನು ಅಧ್ಯಯನ ಮಾಡುತ್ತಿತ್ತು. ಈ ಪ್ರಾಬ್ ಸೆರೆ ಹಿಡಿದ ಚಿತ್ರಗಳು ಸೂರ್ಯ ನಿಧಾನವಾಗಿ ಮಂಕಾಗುತ್ತಿದೆ ಎಂಬುದನ್ನು ಬಹಿರಂಗಪಡಿಸಿದವು. ರೈಲ್ಯಾಂಡ್ ಮಿಡ್ಲ್ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದುದರಿಂದ ಅವನ ವಿದ್ಯಾರ್ಥಿಗಳಿಗೆ ಈ ಸುದ್ದಿಯ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದವು. ಪ್ರೋವಾ ಲೈನ್ ಎಂಬುದು ಸೂರ್ಯನಿಂದ ಶುಕ್ರ ಗ್ರಹದವರೆಗೆ ಹಾದು ಹೋಗುವ ಇನ್ಫ್ರಾರೆಡ್ ರೇಖೆಯಾಗಿದ್ದು ಅದು ನಿಧಾನವಾಗಿ ಸೂರ್ಯನ ಬೆಳಕನ್ನು ಕಡಿಮೆ ಮಾಡುತ್ತದೆ ಮತ್ತು ಮುಂದಿನ 30 ವರ್ಷಗಳಲ್ಲಿ ಭೂಮಿ ತಣ್ಣಗಾಗಲು ಪ್ರಾರಂಭಿಸುತ್ತದೆ ಎಂದು ವಿವರಿಸಿದನು. ಮಕ್ಕಳು ಇದರಿಂದ ಭೂಮಿಯಲ್ಲಿರುವ ಎಲ್ಲ ಜೀವಿಗಳು ನಾಶವಾಗಬಹುದು ಎಂದು ಕೇಳಿ ಆತಂಕಗೊಂಡರು. ಆದರೆ ರೈಲ್ಯಾಂಡ್ ಅವರಿಗೆ ಅತ್ಯುತ್ತಮ ಬುದ್ಧಿಜೀವಿಗಳು ಈಗಾಗಲೇ ಪರಿಹಾರವನ್ನು ಹುಡುಕುತ್ತಿದ್ದಾರೆ ಎಂದು ಭರವಸೆ ನೀಡಿದನು. ಪ್ರಸ್ತುತದಲ್ಲಿ ರೈಲ್ಯಾಂಡ್ ತನ್ನ ಗಡ್ಡವನ್ನು ಕತ್ತರಿಸಿ ಸರಕುಗಳನ್ನು ಪರಿಶೀಲಿಸಿ ವೋಡ್ಕಾ ಕಂಡುಕೊಳ್ಳುತ್ತಾನೆ. ಅವನು ಅದನ್ನು ಕುಡಿದು ತಿಂಡಿ ತಿನ್ನುತ್ತಾನೆ. ಸಿಬ್ಬಂದಿಯ ವಸ್ತುಗಳನ್ನು ನೋಡಿದಾಗ ಅವರೊಂದಿಗೆ ಸ್ನೇಹ ಬೆಳೆಸಿಕೊಂಡಿದ್ದ ನೆನಪುಗಳು ಮರಳಿ ಬರುತ್ತವೆ. ಅವ್ರ ಬಟ್ಟೆಗಳನ್ನ ಬಳಸಿಕೊಂಡು ಒಂದು ಗೊಂಬೆಯನ್ನು ತಯಾರಿಸಿ ಅದನ್ನು ಹಿಡಿದು ನೃತ್ಯ ಮಾಡ್ತಾ ತಾನು ಒಂಟಿಯಾಗಿಲ್ಲ ಎಂದು ಸಮಾಧಾನ ಮಾಡ್ಕೊಳ್ತಾನೆ. ಒಂದು ವೈಟ್ ಬೋರ್ಡ್ ಮೇಲೆ ರೈಲ್ಯಾಂಡ್ ತನ್ನ ಬಗ್ಗೆ ತಿಳಿದುಕೊಳ್ಳಲು ಟಿಪ್ಪಣಿಗಳನ್ನು ಬರೆಯಲು ಆರಂಭಿಸ್ತಾನೆ. ಅಷ್ಟರಲ್ಲಿ ಮತ್ತೊಂದು ನೆನಪು ಅವನ ಮನಸ್ಸಿಗೆ ಬಂದು ತಟ್ಟುತ್ತದೆ. ಒಂದು ದಿನ ತರಗತಿಯ ನಂತರ ಪ್ರೋವಾ ತಂಡದ ಮುಖ್ಯಸ್ಥೆ ಈವಾ ಅವನನ್ನು ಭೇಟಿಯಾಗ್ತಾಳೆ. ಅವಳು ರೈಲ್ಯಾಂಡ್ ಬರೆದ ಲೇಖನವನ್ನು ಓದಿದ್ಲು. ಅದರಲ್ಲಿ ಜೀವನಕ್ಕೆ ನೀರು ಅಗತ್ಯವಿಲ್ಲ ಎಂದು ಅವನು ಹೇಳಿದ್ದ. ಆ ಕಾರಣಕ್ಕಾಗಿ ಅವನ ಸಹಾಯವನ್ನು ಕೇಳಲು ಬಂದಳು. ಆದರೆ ರೈಲ್ಯಾಂಡ್ ಅವಳಿಗೆ ತಾನು ಬರೆದದ್ದರಿಂದಲೇ ಕೆಲಸದಿಂದ ಹೊರಹಾಕಲ್ಪಟ್ಟಿದ್ದೇನೆ ಎಂದು ನೆನಪಿಸ್ತಾನೆ. ಆದರೆ ರೈಲ್ಯಾಂಡ್ ಒಬ್ಬ ಮೇಲಾಧಿಕಾರಿಯನ್ನು ಅವಮಾನಿಸಿದ್ದರಿಂದ ವಜಾಗೊಳಿಸಲಾಗಿದೆ ಎಂಬ ನಿಜವಾದ ಕಾರಣವನ್ನು ಈವಾ ತಿಳಿದಿದ್ದಳು. ಆ ನಂತರ ಯಾರಿಗೂ ಅವನು ಇಷ್ಟವಾಗಲಿಲ್ಲ. ರೈಲ್ಯಾಂಡ್ ಅವಳಿಂದ ದೂರವಾಗಲು ಪ್ರಯತ್ನಿಸಿದರೂ ಈವಾ ಅವನನ್ನು ಹಿಂಬಾಲಿಸಿ ಪ್ರಾಬ್ ಲೈನ್ನಿಂದ ತೆಗೆದುಕೊಂಡ ಸ್ಯಾಂಪಲ್ಸ್ಗಳು ಸೂರ್ಯನ ಮೇಲ್ಮೈಯಲ್ಲಿ ಉಳಿದುಕೊಂಡಿವೆ ಎಂದು ಬಹಿರಂಗಪಡಿಸುತ್ತಾಳೆ. ಆದ್ದರಿಂದ ಅವನ ನೀರಿನ ಸಿದ್ಧಾಂತವು ಸರಿಯಾಗಿರಬಹುದು, ಯಾಕೆಂದರೆ ಸೂರ್ಯ ಸಾಯುತ್ತಿದ್ದಾನೆ ಎಂಬುದನ್ನು ದೃಢಪಡಿಸುತ್ತಾಳೆ. ಇದನ್ನು ಕೇಳಿದ ನಂತರ ರೈಲ್ಯಾಂಡ್ ಅವರೊಂದಿಗೆ ಹೋಗಲು ಒಪ್ಪುತ್ತಾನೆ. ಲ್ಯಾಬ್ನಲ್ಲಿ ರೈಲ್ಯಾಂಡ್ ಸ್ಯಾಂಪಲ್ಸ್ಗಳ ಮೇಲೆ ಕೆಲವು ಪರೀಕ್ಷೆಗಳನ್ನು ನಡೆಸುತ್ತಿದ್ದನು. ಆ ಸಮಯದಲ್ಲಿ ಇಂಪಾರ್ಟೆಂಟ್ ಫಾರಿನ್ ಲೀಡರ್ಸ್ ಅವನು ಗಮನಿಸುತ್ತಿದ್ದರು. ಸ್ಯಾಂಪಲ್ಸ್ಗಳು ಚಲಿಸುತ್ತಿದ್ದವು, ಆದರೆ ಅದರಿಂದ ಅವು ಜೀವಂತವಾಗಿವೆ ಎಂದಲ್ಲ, ಮತ್ತು ಅವು ಎಷ್ಟು ಕತ್ತಲೆಯಾಗಿದ್ದವು ಎಂದರೆ ಒಳಗೆ ಏನಿದೆ ಎಂಬುದನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ರೈಲ್ಯಾಂಡ್ ವಿವಿಧ ತಂತ್ರಗಳನ್ನು ಪ್ರಯತ್ನಿಸುತ್ತಾ ಕೊನೆಗೆ ಅವುಗಳನ್ನು ಬೆಳಗಿಸಲು ಯಶಸ್ವಿಯಾದನು. ಆಗ ಅವು ಚಿಕ್ಕ ಏಲಿಯನ್ ಸೆಲ್ಸ್ಗಳೆಂದು ದೃಢಪಡಿಸಿದನು. ಈ ಪರೀಕ್ಷೆಯಿಂದ ಒಂದು ಸೆಲ್ ಸತ್ತು ಹೋಯಿತು, ಆದರೆ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಮತ್ತಷ್ಟು ಪರೀಕ್ಷೆಗಳ ನಂತರ ಅವನು ಈ ಸೆಲ್ಸ್ಗಳು ಬಹುತೇಕ ನೀರಿನಿಂದ ನಿರ್ಮಿತವಾಗಿವೆ ಎಂದು ಕಂಡುಹಿಡಿದನು. ಇದರಿಂದ ಅವನ ಸಿದ್ಧಾಂತ ತಪ್ಪಾಗಿದೆ ಎಂಬುದನ್ನು ಅರಿತು ಕೋಪದಿಂದ ವಸ್ತುಗಳನ್ನು ಎಸೆದುಬಿಟ್ಟನು. ಸೆಲ್ಸ್ಗಳು ಚಲಿಸಿದಾಗ ಬಹಳ ಪ್ರಮಾಣದ ಇನ್ಫ್ರಾರೆಡ್ ಬೆಳಕನ್ನು ಹೊರಹಾಕುತ್ತವೆ ಮತ್ತು ಅವುಗಳ ಅಲೆಗಳು ಪ್ರೋವಾ ಲೈನ್ನ ಆವೃತ್ತಿಗೆ ಹೊಂದಿಕೆಯಾಗುತ್ತವೆ. ಅವು ಸೌರಶಕ್ತಿಯನ್ನು ಹೀರಿಕೊಂಡು ಅದನ್ನು ಹೊರಹಾಕಿ ಚಲಿಸುತ್ತಿದ್ದವು. ನಂತರ ಈವಾ ರೈಲ್ಯಾಂಡ್ಗೆ ಮನೆಗೆ ಹೋಗಲು ಹೇಳ್ತಾಳೆ, ಏಕೆಂದರೆ ಅವಳಿಗೆ ಇನ್ನೂ ಬೇರೆ ವಿಜ್ಞಾನಿಗಳನ್ನು ಕರೆಸಬೇಕಿತ್ತು. ಆದರೆ ರೈಲ್ಯಾಂಡ್ ಈಗ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದನು ಮತ್ತು ಅವನು ಜಗತ್ತಿಗೆ ಸಹಾಯ ಮಾಡಬೇಕೆಂದು ಒತ್ತಾಯಿಸಿದನು. ಹೀಗಾಗಿ ಈವಾ ಅವನಿಗೆ ಇನ್ನಷ್ಟು ಪರೀಕ್ಷೆಗಾಗಿ 3 ಸೆಲ್ಸ್ಗಳನ್ನು ಉಳಿಸಿಕೊಳ್ಳಲು ಅನುಮತಿಸಿದಳು. ರೈಲ್ಯಾಂಡ್ ಆ ಸೆಲ್ಸ್ಗಳು ಏಕೆ ಶುಕ್ರ ಗ್ರಹಕ್ಕೆ ಹೋಗಿ ಬುಧ ಗ್ರಹವನ್ನು ಬಿಟ್ಟುಬಿಟ್ಟವು ಎಂದು ಆಶ್ಚರ್ಯಪಟ್ಟನು. ಅವನಿಗೆ ಕೆಲವು ಪರೀಕ್ಷೆಗಳ ಕಲ್ಪನೆಗಳು ಬಂದವು. ಅವನು ಹಾರ್ಡ್ವೇರ್ ಅಂಗಡಿಗೆ ಹೋಗಿ ಹಲವಾರು ವಸ್ತುಗಳನ್ನು ಖರೀದಿಸಿದನು. ದೊಡ್ಡ ಪೆಟ್ಟಿಗೆಯೊಳಗೆ ಅವನು ಒಂದು ಚಿಕ್ಕ ಪೆಟ್ಟಿಗೆಯನ್ನು ಇಟ್ಟನು. ಅದು ಶುಕ್ರ ಗ್ರಹದ ವಾತಾವರಣದಂತೆ ಇನ್ಫ್ರಾರೆಡ್ ಬೆಳಕನ್ನು ಹೊರಹಾಕುತ್ತಿತ್ತು.
ಸೆಲ್ಸ್ಗಳು ಅದರ ಕಡೆಗೆ ಚಲಿಸಿದರೆ ಅವುಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಿತ್ತು. ಪೆಟ್ಟಿಗೆಯನ್ನು ಮುಚ್ಚಿದ ನಂತರ ರೈಲ್ಯಾಂಡ್ ಬೆಳಕನ್ನು ಸಂಪರ್ಕಿಸಿದನು. ತಕ್ಷಣವೇ ಸೆಲ್ಸ್ಗಳು ಪಾತ್ರೆಯಿಂದ ಕಾಣೆಯಾದವು. ಇದು ಅವನ ಸಿದ್ಧಾಂತವನ್ನು ದೃಢಪಡಿಸಿತು. ಆದರೆ ಅದೇ ಸಮಯದಲ್ಲಿ ಪೆಟ್ಟಿಗೆಯಿಂದ ಕಾಣೆಯಾಗಿದ್ದವು ಮುಂದಿನ ಬೆಳಕಿನ ಮೂಲದ ಕಡೆಗೆ ಓಡಿ ತಪ್ಪಿಸಿಕೊಳ್ಳುತ್ತವೆ ಎಂದು ಅರಿತ ಅವನು ಕೆಲವು ರಕ್ಷಕರ ಸಹಾಯದಿಂದ ಲ್ಯಾಬ್ ಅನ್ನು ತನ್ನೊಂದಿಗೆ ಮತ್ತು ಪೆಟ್ಟಿಗೆಯೊಂದಿಗೆ ಸಂಪೂರ್ಣವಾಗಿ ಮುಚ್ಚಿದನು. ನಂತರ ಲೈಟ್ಸ್ಗಳನ್ನು ಆಫ್ ಮಾಡಲಾಯಿತು ಮತ್ತು ರೈಲ್ಯಾಂಡ್ ಮತ್ತೆ ಪೆಟ್ಟಿಗೆಯನ್ನು ತೆರೆದನು. ಅವನು ತಕ್ಷಣವೇ ಅವುಗಳ ಪ್ರಜ್ವಲಿಸುವಿಕೆಯಿಂದ 3 ಮೂಲ ಸೆಲ್ಸ್ಗಳನ್ನು ಕಂಡುಕೊಂಡನು. ಆದರೆ ಅವನಿಗೆ ಆಘಾತವಾಗಿದ್ದು ಅಲ್ಲಿ 4ನೇ ಸೆಲ್ ಕಂಡಾಗ. ಇದರಿಂದ ಸೆಲ್ಸ್ಗಳಿಗೆ ಸೂರ್ಯನ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ಬೇಕು ಎಂಬುದು ಸ್ಪಷ್ಟವಾಯಿತು. ಅದಕ್ಕಾಗಿ ಅವು ಶುಕ್ರ ಗ್ರಹಕ್ಕೆ ಹೋಗಿದ್ದವು. ಅವನು ಅವುಗಳನ್ನು ಪಾತ್ರೆಯಲ್ಲಿ ಇಟ್ಟ ನಂತರ ದೀಪಗಳನ್ನು ಮತ್ತೆ ಆನ್ ಮಾಡಲಾಯಿತು ಮತ್ತು ರೇಲ್ಯಾಂಡ್ ಈ ದೊಡ್ಡ ಸುದ್ದಿಯನ್ನು ಈವಾಳಿಗೆ ಕರೆ ಮಾಡಿ ತಿಳಿಸಿದನು. ನಂತರ ಸೇನೆ ರೇಲ್ಯಾಂಡ್ನನ್ನು ಜೆಟ್ನಲ್ಲಿ ಕರೆದುಕೊಂಡು ಹೋದರು. ಜೆಟ್ನ ವೇಗದಿಂದ ಅವನು ಭಯಗೊಂಡು ಸ್ಲೀಪಿಂಗ್ ಮೆಡಿಸಿನ್ ತೆಗೆದುಕೊಳ್ಳಬೇಕಾಯಿತು. ನಂತರ ಅವನು ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಎಚ್ಚರಗೊಂಡು ಜೆಟ್ನಿಂದ ಇಳಿದ ತಕ್ಷಣವೇ ವಾಂತಿ ಮಾಡಿದನು. ತಕ್ಷಣವೇ ಅವನನ್ನು ಜಗತ್ತಿನ ಪ್ರಮುಖ ವಿಜ್ಞಾನಿಗಳು ಮತ್ತು ನಾಯಕರ ತಂಡಕ್ಕೆ ಪರಿಚಯಿಸಿದರು. ರೈಲ್ಯಾಂಡ್ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗದಿದ್ದರೂ ತಂಡವು ಅವನ ಪ್ರಯೋಗವನ್ನು ಪುನರಾವರ್ತಿಸಿ ಫಲಿತಾಂಶಗಳು ಒಂದೇ ರೀತಿಯದ್ದಾಗಿದ್ದವು ಎಂದು ದೃಢಪಡಿಸಿದರು. ಅವರು ಈ ಹೊಸ ಜೀವಿಯನ್ನು ಆಸ್ಟ್ರಾಫ್ ಎಂದು ಹೆಸರಿಸಿದರು ಮತ್ತು ಅದರ 2 ಮಿಲಿಯನ್ ಕಿಲೋಗ್ರಾಂಗಳಷ್ಟು ಉತ್ಪಾದಿಸಲು ಬಯಸಿದರು. ರೈಲ್ಯಾಂಡ್ಗೆ ಅವ್ರಿಗೆ ಇಷ್ಟೊಂದು ಯಾಕೆ ಬೇಕು ಅಂತ ಅರ್ಥ ಆಗಲಿಲ್ಲ. ಹೀಗಾಗಿ ಅವನಿಗೆ ಪ್ರಾಜೆಕ್ಟ್ ಹೇಲ್ ಮೇರಿಯ ಎಲ್ಲ ರಹಸ್ಯಗಳನ್ನು ತಿಳಿಯಲು ಅವಕಾಶ ನೀಡಿದಳು. ಅದರ ಮೂಲಕ ತಿಳಿದು ಬಂದಿದ್ದು ನಮ್ಮ ಸೂರ್ಯ ಮಾತ್ರವಲ್ಲ, ಇಡೀ ಬ್ರಹ್ಮಾಂಡದಲ್ಲಿಯೂ ನಕ್ಷತ್ರಗಳು ನಿಧಾನವಾಗಿ ಸಾಯುತ್ತಿವೆ. ಇದುವರೆಗೆ ಕೇವಲ ಟೈಟಿ ಎಂಬ ಒಂದು ನಕ್ಷತ್ರ ಮಾತ್ರ ಸೋಂಕಿನಿಂದ ತಪ್ಪಿಸಿಕೊಂಡಿತ್ತು. ಅದು ಭೂಮಿಯಿಂದ 11.9 ಲೈಟ್ ಇಯರ್ಸ್ ದೂರದಲ್ಲಿತ್ತು. ಟೈಟಿ ಏಕೆ ರೋಗ ನಿರೋಧಕವಾಗಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಆದ್ದರಿಂದ ಅದನ್ನು ಕಂಡುಹಿಡಿಯಲು ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನು ಅಲ್ಲಿ ಕಳುಹಿಸಿ ಕಾರಣವನ್ನು ಪತ್ತೆ ಹಚ್ಚುವುದು. ಅಷ್ಟು ದೂರದ ಪ್ರಯಾಣಕ್ಕೆ ಸಾಕಷ್ಟು ಫ್ಯೂಯಲ್ ಬೇಕಾಗಿತ್ತು ಮತ್ತು ಅವರು 2 ಮಿಲಿಯನ್ ಕಿಲೋಗ್ರಾಂಗಳಷ್ಟು ಉತ್ಪಾದಿಸಲು ಸಾಧ್ಯವಾದರೆ ಆಸ್ಟ್ರೋಫೆಸ್ ಆ ಇಂಧನವಾಗಿರಬಹುದು. ರೈಲ್ಯಾಂಡ್ ಅಷ್ಟು ಪ್ರಮಾಣದ ಆಸ್ಟ್ರೋಫೆಸ್ ಕ್ಯಾಲಿಫೋರ್ನಿಯಾವನ್ನೇ ಸ್ಫೋಟಿಸಬಹುದು ಎಂದು ಸೂಚಿಸಿದನು. ಆಗ ಅದಕ್ಕಾಗಿ ಅವರು ಸಮುದ್ರದ ಮಧ್ಯದಲ್ಲಿರುವ ಹಡಗಿನಲ್ಲಿದ್ದಾರೆ ಎಂದು ವಿವರಿಸಿದರು. ಈ ಎಲ್ಲ ಫ್ಯೂಯಲ್ ಒಂದೇ ದಿಕ್ಕಿನ ಪ್ರಯಾಣಕ್ಕೆ ಮಾತ್ರ ಸಾಕಾಗುತ್ತಿತ್ತು. ಆದ್ದರಿಂದ ಫಲಿತಾಂಶಗಳನ್ನು ಭೂಮಿಗೆ ಪ್ರಾಬ್ಗಳ ಮೂಲಕ ಕಳುಹಿಸಲಾಗುತ್ತಿತ್ತು ಮತ್ತು ಆಸ್ಟ್ರೋನಾಸ್ಟ್ ಸ್ಪೇಸ್ನಲ್ಲೇ ಸಾವಿಗೀಡಾಗುತ್ತಿದ್ದರು. ಅವರು ಹೆಚ್ಚಿನ ಸಮಯವನ್ನು ಕೋಮಾದಲ್ಲೇ ಕಳೆಯಬೇಕಾಗುತ್ತಿತ್ತು ಮತ್ತು ಅವರಿಗೆ ಬೇಕಾಗಿದ್ದವರು 3 ಮಾತ್ರ: ಒಬ್ಬ ಪೈಲಟ್, ಒಬ್ಬ ಇಂಜಿನಿಯರ್ ಮತ್ತು ಒಬ್ಬ ಸೈಂಟಿಸ್ಟ್. ಯೋಜನೆ ಯಶಸ್ವಿಯಾಗುವ ಸಾಧ್ಯತೆಗಳು ಅತ್ಯಂತ ಕಡಿಮೆಯಾಗಿದ್ದವು. ಅದಕ್ಕಾಗಿ ಅದನ್ನು ಹೇಲ್ ಮೇರಿ ಎಂಬ ಅಭಿವ್ಯಕ್ತಿಯ ಹೆಸರಿನಿಂದ ಕರೆಯಲಾಗಿತ್ತು. ಈ ಎಲ್ಲ ನೆನಪುಗಳನ್ನು ಮರಳಿ ಪಡೆದ ನಂತರ ರೈಲ್ಯಾಂಡ್ ತನ್ನ ಕೂದಲನ್ನು ಕತ್ತರಿಸಿ ಸರಿಯಾಗಿ ಉಡುಪನ್ನು ಧರಿಸಿದನು. ಅವನು ಮತ್ತೆ ಸಿಬ್ಬಂದಿಯನ್ನು ಪರಿಶೀಲಿಸಿ ತನ್ನ ಸ್ನೇಹಿತರಿಗಾಗಿ ದುಃಖಪಟ್ಟನು. ಶವಗಳನ್ನು ಸ್ವಚ್ಛಗೊಳಿಸಿದ ನಂತರ ಅವರ ಫೋಟೋಗಳನ್ನು ಅವರ ಜೇಬಿನಲ್ಲಿ ಇಟ್ಟು ಅವರ ತ್ಯಾಗಕ್ಕೆ ಧನ್ಯವಾದ ಹೇಳೋ ಭಾಷಣ ಮಾಡಿದನು. ಅಳುತ್ತಾ ರೇಲ್ಯಾಂಡ್ ಈ ಮಿಷನ್ ಅನ್ನು ಪೂರ್ಣಗೊಳಿಸಲು ತನ್ನ ಶ್ರೇಷ್ಠ ಪ್ರಯತ್ನ ಮಾಡುವುದಾಗಿ ವಾಗ್ದಾನ ಮಾಡಿ ನಂತರ ಅವನು ಅವರ ದೇಹಗಳನ್ನು ಅಂತರಿಕ್ಷಕ್ಕೆ ಹೊರಹಾಕಿದನು. ಸ್ವಲ್ಪ ಸಮಯದ ನಂತರ ಮೇರಿ ರೇಲ್ಯಾಂಡ್ಗೆ ಅವರು ಟೈಟಿಗೆ ಹತ್ತಿರವಾಗುತ್ತಿದ್ದಾರೆ ಎಂದು ತಿಳಿಸುತ್ತಾಳೆ. ಹೀಗಾಗಿ ಎಂಜಿನ್ಗಳನ್ನು ಆಫ್ ಆಗುತ್ತವೆ. ಸ್ಪೇಸ್ ಕ್ರಾಫ್ಟ್ ಟೈಟಿ ಆರ್ಬಿಟ್ಗೆ ಪ್ರವೇಶಿಸಿದ ತಕ್ಷಣ ಶಿಪ್ನಲ್ಲಿನ ಗ್ರಾವಿಟಿ ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ ಮತ್ತು ರೇಲ್ಯಾಂಡ್ ತೇಲುತ್ತಾನೆ. ಕೊನೆಗೆ ಅದನ್ನು ನಿಲ್ಲಿಸಲು ಯಶಸ್ವಿಯಾದಾಗ ಹೊರಗೆ ನೋಡ್ತಾನೆ ಮತ್ತು ಅಲ್ಲಿ ಪ್ರೋವಾ ಲೈನ್ ಇದೆ ಎಂದು ಗಮನಿಸುತ್ತಾನೆ. ಆದರೂ ಸೂರ್ಯ ಚೆನ್ನಾಗೇ ಇರ್ತಾನೆ. ಆದರೆ ಅವನಿಗೆ ಆಘಾತವಾಗಿದ್ದು ಹತ್ತಿರದಲ್ಲೇ ಇನ್ನೊಂದು ಸ್ಪೇಸ್ಶಿಪ್ ಹಾರುತ್ತಿತ್ತು. ಆ ಶಿಪ್ ತುಂಬ ಹತ್ತಿರ ಬಂದಾಗ ರೇಲ್ಯಾಂಡ್ ತಕ್ಷಣ ಪೈಲಟ್ ಕುರ್ಚಿಗೆ ಓಡಿ ಹೋಗಿ ತನ್ನ ಶಿಪ್ಪನ್ನು ಅಸಮರ್ಪಕವಾಗಿ ಹಾರಿಸಿ ದೂರ ಸರಿಯುತ್ತಾನೆ. ಆದರೆ ಆ ಶಿಪ್ ಮತ್ತೆ ಹತ್ತಿರ ಬರ್ತದೆ. ರೇಲ್ಯಾಂಡ್ ನಿರಂತರವಾಗಿ ದೂರ ಹಾರಿಸ್ತಾನೆ. ಆದರೆ ಅವನು ಎಲ್ಲಿಗೆ ಹೋದರೂ ಆ ಶಿಪ್ ಅವನನ್ನು ಹಿಂಬಾಲಿಸ್ತಲೇ ಇರ್ತದೆ. ಕೊನೆಗೆ ಆ ಶಿಪ್ ಹೇಲ್ ಮೇರಿ ಕಡೆಗೆ ಒಂದು ವಸ್ತುವನ್ನು ಕಳಿಸ್ತದೆ. ಅದು ಬಾಂಬ್ ಆಗಿರ್ಬೋದು ಎಂಬ ಭಯದಿಂದ ರೇಲ್ಯಾಂಡ್ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾನೆ. ಆ ವಸ್ತು ಅವನು ಶಿಪ್ಗೆ ತಾಗಿ ಬೌನ್ಸ್ ಆಗಿ ದೂರ ಹಾರಿ ಹೋಗ್ತದೆ. ಆ ವಿಚಿತ್ರ ಶಿಪ್ ಮತ್ತೊಂದು ವಸ್ತುವನ್ನು ನಿಧಾನಗತಿಯಲ್ಲೇ ಕಳುಹಿಸುತ್ತದೆ. ಹೀಗಾಗಿ ರೇಲ್ಯಾಂಡ್ ಅದನ್ನು ಹಿಡಿಯಲು ಸ್ಪೇಸ್ ವ್ಯಾಕ್ ಮಾಡಲು ನಿರ್ಧರಿಸಿ ಸೂಟ್ ಧರಿಸಿ ಸೂಚನೆಗಳನ್ನು ತ್ವರಿತವಾಗಿ ಓದಿದ ನಂತರ ಅವನು ತುಂಬ ಅಸಮರ್ಪಕವಾಗಿ ನೌಕೆಯಿಂದ ಹೊರಬಂದು ಬಹಳ ಹೋರಾಟದ ನಂತರ ಅವನು ಜಿಗಿದು ಸಮಯಕ್ಕೆ ಸರಿಯಾಗಿ ಆ ವಸ್ತುವನ್ನು ಹಿಡಿಯಲು ಯಶಸ್ವಿಯಾಗ್ತಾನೆ. ಶಿಪ್ಗೆ ಮರಳಿದ ನಂತರ ಅವನು ಆ ವಸ್ತುವನ್ನು ತೆರೆಯಲು ಪ್ರಯತ್ನಿಸಿದರೂ ಯಾವುದೇ ಫಲಿತಾಂಶ ದೊರೆಯಲಿಲ್ಲ. ತ್ವರಿತ ಸ್ಕ್ಯಾನ್ನಲ್ಲಿ ಅದು ಕ್ಸೀನಾನ್ ಎಂಬ ಗ್ಯಾಸ್ನಿಂದ ನಿರ್ಮಿತವಾಗಿದೆ ಎಂದು ತೋರಿಸಿತು. ಇದು ಸಂಪೂರ್ಣವಾಗಿ ಅಸಂಬದ್ಧವಾಗಿತ್ತು. ಆ ಕ್ಷಣದಲ್ಲಿ ಅವನು ಶಿಪ್ಗೆ ನಿರ್ಮಿಸಿದ ಸೆಂಟ್ರಿಫ್ಯೂಸ್ ವ್ಯವಸ್ಥೆಯನ್ನು ನೆನಪಿಸಿಕೊಂಡನು. ಹೀಗಾಗಿ ರೇಲ್ಯಾಂಡ್ ಅದನ್ನು ಆಕ್ಟಿವೇಟ್ ಮಾಡಿದನು ಮತ್ತು ಶಿಪ್ ತಿರುಗಲು ಆರಂಭಿಸಿತು. ಕೆಲವೇ ಕ್ಷಣಗಳಲ್ಲಿ ಶಿಪ್ ಸ್ಥಿರಗೊಂಡಿತು ಮತ್ತು ಅವನಿಗೆ ಮತ್ತೆ ಗ್ರಾವಿಟಿ ದೊರೆಯಿತು. ಅವನು ಆ ವಸ್ತುವನ್ನು ಮತ್ತೊಮ್ಮೆ ವಿಶ್ಲೇಷಿಸಿದರೂ ಸ್ಕ್ಯಾನ್ ಇನ್ನೂ ಅದು ಕ್ಸೀನಾನ್ನಿಂದ ನಿರ್ಮಿತವಾಗಿದೆ ಎಂದು ತೋರಿಸುತ್ತಿತ್ತು. ಅವನು ಮೇಲ್ಭಾಗವನ್ನು ತಿರುಗಿಸಿದಾಗ ಈ ಬಾರಿ ಅದನ್ನು ತೆರೆಯಲು ಯಶಸ್ವಿಯಾದನು. ಆದರೆ ಮೇರಿ ತಕ್ಷಣವೇ ಕೊಠಡಿಯಲ್ಲಿ ಅನ್ಯ ಲೋಕದ ಉಪಸ್ಥಿತಿ ಇದೆ ಎಂದು ಎಚ್ಚರಿಸಿದರು. ರೇಲ್ಯಾಂಡ್ ತಕ್ಷಣವೇ ಆ ವಸ್ತುವನ್ನು ಗ್ಲೋವ್ ಬಾಕ್ಸ್ನಲ್ಲಿ ಇಟ್ಟು ಅದರಿಂದ ರೇಖೆಗಳಿರುವ ವಿಚಿತ್ರ ಗೋಳವನ್ನು ತೆಗೆದುಕೊಂಡನು. ಅವನು ಮತ್ತೊಂದು ಮುಚ್ಚಳವಿದೆ ಎಂದು ಗಮನಿಸಿ ಅದನ್ನೂ ತೆರೆದು ಅಲ್ಲಿ ಕಡ್ಡಿಗಳಿರುವ ಚಿಕ್ಕ ಗೋಳವನ್ನು ಕಂಡುಕೊಳ್ತಾ ನೋಡ್ತಾನೆ. ಅದು ಅವನ ಕೈಯಿಂದ ಜಿಗಿದು ಸ್ವತಃ ನಿಂತಿತು.
ಹೀಗಾಗಿ ರೇಲ್ಯಾಂಡ್ ಅದನ್ನು ಸ್ಪೇಸ್ ಮ್ಯಾಪ್ನೊಂದಿಗೆ ಹೋಲಿಸಿ ಆ ಏಲಿಯನ್ ಎಲ್ಲಿಂದ ಬಂತು ಎಂದು ಹೇಳುತ್ತಿದ್ದಾನೆಂದು ಅವನು ಅರಿತುಕೊಳ್ತಾನೆ. ಅದು ಭೂಮಿಗಿಂತಲೂ ದೂರದಲ್ಲಿತ್ತು. ರೇಲ್ಯಾಂಡ್ ಆ ಗೋಳದ ಕಡ್ಡಿಗಳನ್ನು ಮರುಹೊಂದಿಸಿ ಭೂಮಿಯ ಸ್ಥಳವನ್ನು ಗುರುತಿಸಿದನು ಮತ್ತು ಅದನ್ನು ಮತ್ತೆ ಆ ಏಲಿಯನ್ ಶಿಪ್ಗೆ ಕಳುಹಿಸಿದನು. ಕೆಲವೇ ಕ್ಷಣಗಳಲ್ಲಿ ಆ ಏಲಿಯನ್ ಶಿಪ್ ಮತ್ತೆ ಹೊಸ ವಸ್ತುವೊಂದನ್ನು ಕಳುಹಿಸಿತು. ಅದು ಸುರಂಗದ ಆಕಾರದಲ್ಲಿತ್ತು. ರೇಲ್ಯಾಂಡ್ ತಕ್ಷಣವೇ ಅರ್ಥ ಮಾಡಿಕೊಂಡು ತನ್ನ ಶಿಪ್ ಅನ್ನು ಹತ್ತಿರಕ್ಕೆ ತಂದನು. ಆ ಏಲಿಯನ್ ಶಿಪ್ ತಕ್ಷಣವೇ ಎರಡೂ ಶಿಪ್ಗಳನ್ನು ಸಂಪರ್ಕಿಸಿ ಸ್ಥಳದಲ್ಲೇ ಒಂದು ಸುರಂಗವನ್ನು ನಿರ್ಮಿಸಿತು. ನಂತರ ರೇಲ್ಯಾಂಡ್ ಸೂಟ್ ಧರಿಸಿ ಎಚ್ಚರಿಕೆಯಿಂದ ಸುರಂಗವನ್ನು ದಾಟುತ್ತಾನೆ. ಕೊನೆಗೆ ಅವನು ಇನ್ನೊಂದು ಶಿಪ್ ಅನ್ನು ತಲುಪಿ ಕಿಟಕಿಯಿಂದ ಒಳಗೆ ನೋಡ್ತಾನೆ. ಅಚಾನಕ್ ಗಾಜಿನ ಹಿಂದೆ ಏನೋ ಚಲಿಸಿದಾಗ ರೈಲ್ಯಾಂಡ್ ಬೆಚ್ಚಿ ಬಿದ್ದು ಸುರಂಗದೊಳಗೆ ತೇಲ್ತಾನೆ. ಆದರೆ ಸಮಯಕ್ಕೆ ಸರಿಯಾಗಿ ಗೋಡೆಯನ್ನು ಹಿಡಿದುಕೊಳ್ತಾನೆ. ನಂತರ ಅವನು ಮತ್ತೆ ಕಿಟಕಿಯ ಬಳಿ ಹೋಗಿ ಅಲ್ಲಿ ಏಲಿಯನ್ ಕೈ ಚಲಿಸ್ತಿರೋದನ್ನು ನೋಡ್ತಾನೆ. ಅದು ತನ್ನ ಕೈಯಲ್ಲಿ ಸಣ್ಣ ರೈಲ್ಯಾಂಡ್ನಂತೆ ಮಾಡಿದ ಕೆಲವು ಆಟಿಕೆಗಳನ್ನು ಮತ್ತು ಶಿಪ್ ಮಾದರಿಯನ್ನು ಕೆಲವು ಆಟಿಕೆಗಳನ್ನು ತೋರಿಸ್ತದೆ. ಆ ಆಟಿಕೆಗಳನ್ನು ಚಲಿಸ್ತಾ ಆ ಜೀವಿ ರೈಲ್ಯಾಂಡ್ ತನ್ನ ಶಿಪ್ಗೆ ಹಿಂದಿರುಗಬೇಕೆಂದು ಸೂಚಿಸುತ್ತದೆ. ರೇಲ್ಯಾಂಡ್ ಹಿಂದಿರುಗುತ್ತಿದ್ದಂತೆಯೇ ಆ ಜೀವಿ ಸುರಂಗವನ್ನು ಸಂಪರ್ಕದಿಂದ ಬೇರ್ಪಡಿಸಿ ತನ್ನ ನೌಕೆಯನ್ನು ಹೇಲ್ ಮೇರಿಯಂತೆ ತಿರುಗಿಸುತ್ತದೆ. ನಂತರ ಸುರಂಗವನ್ನು ಮತ್ತೆ ಸಂಪರ್ಕಿಸುತ್ತದೆ. ರೇಲ್ಯಾಂಡ್ ಬಾಗಿಲು ತೆರೆಯುತ್ತಿದ್ದಂತೆಯೇ ಅವನಿಗೆ ಭಾರೀ ಒತ್ತಡ ತಟ್ಟುತ್ತದೆ. ಆದರೆ ಈಗ ಸುರಂಗದಲ್ಲಿಯೂ ಗ್ರಾವಿಟಿ ಇತ್ತು. ಈ ಬಾರಿ ರೇಲ್ಯಾಂಡ್ ಸುರಂಗವನ್ನು ದಾಟುವಾಗ ಲೈಟ್ಸ್ಗಳನ್ನು ಹಾಕುತ್ತಾನೆ. ಕಿಟಕಿಯವರೆಗೆ ತಲುಪಿದಾಗ ಅವನು ನೂಡಲ್ಸ್ ಬಳಸಿ ತಯಾರಿಸಿದ ಆ ಶಿಪ್ನ ಮಾದರಿಯನ್ನು ಏಲಿಯನ್ಗೆ ತೋರಿಸುತ್ತಾನೆ. ಈ ಬಾರಿ ಆ ಜೀವಿ ಹತ್ತಿರ ಬರುತ್ತದೆ ಮತ್ತು ರೇಲ್ಯಾಂಡ್ ಅದನ್ನು ನೋಡಿದಾಗ ಅದು ನಡೆಯುವ ಕಲ್ಲಿನಂತೆ ಕಾಣುತ್ತದೆ. ರೇಲ್ಯಾಂಡ್ ಹಾಯ್ ಎಂದಾಗ ಆ ಜೀವಿ ಬಾಯನ್ನು ತೆರೆದು ಭಯಾನಕ ಶಬ್ದ ಮಾಡ್ತದೆ. ಅದರಿಂದ ರೇಲ್ಯಾಂಡ್ ಬೆಚ್ಚಿ ಬಿದ್ದು ಆತ್ಮರಕ್ಷಣೆಗೆ ಒಂದು ಉಪಕರಣವನ್ನು ಬೀಸ್ತಾನೆ. ಏಲಿಯನ್ ಭಯದಿಂದ ಹಿಂದೆ ಸರಿಯುತ್ತದೆ. ಹೀಗಾಗಿ ರೇಲ್ಯಾಂಡ್ ತನ್ನ ಪ್ರತಿಕ್ರಿಯೆಗೆ ಕ್ಷಮೆ ಯಾಚಿಸ್ತಾನೆ. ಅವನು ಕೈಗಳನ್ನು ಅಥವಾ ದೇಹವನ್ನು ಚಲಿಸಿದಾಗ ಆ ಜೀವಿ ಅವನನ್ನು ಅನುಕರಿಸುತ್ತದೆ. ಬೇಗನೆ ಇಬ್ಬರು ಹಲವಾರು ಹಾಸ್ಯಾಸ್ಪದ ಭಂಗಿಗಳನ್ನು ಮಾಡ್ತಾರೆ. ನಂತರ ಆ ಜೀವಿ ಕಿಟಕಿಯನ್ನು ತಟ್ಟಲು ಆರಂಭಿಸುತ್ತದೆ. ಹೀಗಾಗಿ ರೇಲ್ಯಾಂಡ್ ಕೂಡ ಅದನ್ನು ತಟ್ಟುತ್ತಾನೆ. ಸ್ವಲ್ಪ ಸಮಯದ ನಂತರ ಆ ಜೀವಿ ಅವನ ಹಿಂದೆ ಏನನ್ನೋ ತೋರಿಸ್ತಾ ಇದೆ ಎಂದು ಅವನು ಅರ್ಥ ಮಾಡ್ಕೊಳ್ತಾನೆ. ಅದು ಮತ್ತೊಂದು ಸಂದೇಶವನ್ನು ಬಿಟ್ಟಿತ್ತು. ರೇಲ್ಯಾಂಡ್ ಅದನ್ನು ತೆರೆದು ಅದರೊಳಗೆ ಒಂದು ವಿಚಿತ್ರ ಕಾಲರ್ ಅನ್ನು ಕಂಡುಕೊಳ್ತಾನೆ. ಏಲಿಯನ್ ನಿರಂತರವಾಗಿ ಸನ್ನೆಗಳ ಮೂಲಕ ರೇಲ್ಯಾಂಡ್ ತನ್ನ ಹೆಲ್ಮೆಟ್ ತೆಗೆಯುವಂತೆ ಸೂಚಿಸುತ್ತಿತ್ತು. ಆದರೆ ರೇಲ್ಯಾಂಡ್ ನಿರಾಕರಿಸುತ್ತಿದ್ದನು. ಲೈಟ್ಸ್ಗಳು ನಿಧಾನವಾಗಿ ನಿಷ್ಕ್ರಿಯವಾಗುತ್ತಿದ್ದುದರಿಂದ ರೇಲ್ಯಾಂಡ್ ಹಿಂತಿರುಗಬೇಕಾಯಿತು. ಆ ಕಾಲರ್ 2 ವಲಯಗಳಲ್ಲಿ 8 ಉಂಗುರಗಳಂತೆ ಇದೆ. ಅಂದರೆ ಅದು ಆಕ್ಸಿಜನ್ ಅನ್ನು ಪ್ರತಿನಿಧಿಸುತ್ತದೆ ಎಂದು ಅರಿತುಕೊಂಡಾಗ ಅವನು ನಡೆಯುವುದನ್ನು ನಿಲ್ಲಿಸುತ್ತಾನೆ. ಅಂದರೆ ಸುರಂಗದಲ್ಲಿ ಆಕ್ಸಿಜನ್ ಇದೆ ಎಂದು ಆ ಜೀವಿ ಹೇಳುತ್ತಿರುವಂತೆ ತೋರುತ್ತಿತ್ತು. ಮೊದಲಿಗೆ ರೇಲ್ಯಾಂಡ್ ಇದನ್ನು ತುಂಬಾ ಅಪಾಯಕರವೆಂದು ಭಾವಿಸಿದನು. ಆದರೆ ಸ್ವಲ್ಪ ಸಂಶಯದ ನಂತರ ಕೊನೆಗೆ ತನ್ನ ಹೆಲ್ಮೆಟ್ ತೆಗೆದುಹಾಕಿದನು. ಅವನು ಸಂತೋಷದಿಂದ ಉಸಿರಾಡಲು ಸಾಧ್ಯವಿದೆ ಎಂದು ದೃಢಪಡಿಸಿದನು. ನಂತರ ಶಿಪ್ನಲ್ಲಿ ರೇಲ್ಯಾಂಡ್ ಸಂದೇಶದಲ್ಲಿ ಕಂಡ ಮೊದಲ ವಸ್ತುವನ್ನು ಅಧ್ಯಯನ ಮಾಡಿದನು ಮತ್ತು ಅದು ಪೆಟ್ರೋವಲ್ ಲೈನ್ ಎಂದು ಅರಿತುಕೊಂಡನು. ಇದರಿಂದ ಆ ಏಲಿಯನ್ ಕೂಡ ತನ್ನ ಗ್ರಹದಲ್ಲಿ ಸೂರ್ಯ ಸಾಯುತ್ತಿರುವ ಸಮಸ್ಯೆಯನ್ನು ಎದುರಿಸುತ್ತಿದೆ ಎಂಬುದು ಸ್ಪಷ್ಟವಾಯಿತು. ರೇಲ್ಯಾಂಡ್ ಮತ್ತೆ ಸುರಂಗಕ್ಕೆ ಹೋಗಿ ಅವರು ಒಟ್ಟಿಗೆ ಕೆಲಸ ಮಾಡಬೇಕು ಎಂದು ಹೇಳಿದನು. ಆದರೆ ಮೊದಲು ಸಂವಹನ ಮಾಡಲು ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕೆಂದು ಸೂಚಿಸಿದನು. ಗಣಿತವು ವಿಶ್ವವ್ಯಾಪಿ ಎಂದು ಭಾವಿಸಿ ರೇಲ್ಯಾಂಡ್ ಅನ್ಯಗ್ರಹ ಜೀವಿಗೆ ಒಂದು ಅಳತೆ ಪಟ್ಟಿಯನ್ನು ತೋರಿಸುತ್ತಾನೆ. ಆ ಜೀವಿ ತನ್ನ ಶಿಪ್ ಗೋಡೆಯಲ್ಲಿರೋ ಒಂದು ಡ್ರಾಯರ್ ತೆರೆಯುತ್ತದೆ ಮತ್ತು ರೇಲ್ಯಾಂಡ್ ಅದಕ್ಕೆ ಅಳತೆ ಪಟ್ಟಿಯನ್ನು ನೀಡ್ತಾನೆ. ಆದರೆ ಆ ಜೀವಿ ಅದನ್ನು ಕೇವಲ ಆಟವಾಡಲು ಮಾತ್ರ ಬಳಸುತ್ತದೆ. ನಂತರ ಅವನು ಒಂದು ಗಡಿಯಾರವನ್ನು ತೋರಿಸುತ್ತಾನೆ. ಆದರೆ ಅದರಿಂದ ಯಾವುದೇ ಪ್ರತಿಕ್ರಿಯೆ ದೊರೆಯುವುದಿಲ್ಲ. ರೇಲ್ಯಾಂಡ್ ಗಮನಿಸಿದಂತೆ ಆ ಜೀವಿಯ ಶಿಪ್ನೊಳಗೆ ಕತ್ತಲೆ ಇತ್ತು ಮತ್ತು ಆ ಜೀವಿಗೆ ಮುಖವಿಲ್ಲದಂತೆ ಕಾಣುತ್ತಿತ್ತು. ಅವನು ಊಹಿಸಿದಂತೆ ಆ ಜೀವಿ ಕುರುಡಾಗಿದ್ದು ಪ್ರತಿಧ್ವನಿಯ ಮೂಲಕ ದಾರಿಯನ್ನು ಕಂಡುಕೊಳ್ಳುತ್ತದೆ. ಅವನು ಆ ಜೀವಿಗೆ ರಾಕಿ ಎಂದು ಹೆಸರಿಟ್ಟನು. ನಂತರ ತನ್ನ ಶಿಪ್ಗೆ ಹಿಂತಿರುಗಿ ಗಡಿಯಾರವನ್ನು ಬದಲಾಯಿಸಿ ಸಂಖ್ಯೆಗಳು ಹೊರಗೆ ಕಾಣುವಂತೆ ಮಾಡ್ತಾನೆ. ಅದನ್ನು ರಾಕಿಗೆ ತೋರಿಸಿದಾಗ ಅದು ಕೊನೆಗೂ ಸಂಖ್ಯೆಗಳನ್ನೂ ನೋಡುತ್ತದೆ ಮತ್ತು ಸಂತೋಷದಿಂದ ಒಂದು ಚಿಕ್ಕ ನೃತ್ಯ ಮಾಡ್ತದೆ. ರೇಲ್ಯಾಂಡ್ ಅದಕ್ಕೆ ಥಮ್ಸ್ ಅಪ್ ಕಲಿಸಲು ಪ್ರಯತ್ನಿಸ್ತಾನೆ. ಆದರೆ ಅದರ ಕೈ ಆಕಾರದಿಂದ ಅದು ಥಮ್ಸ್ ಡೌನ್ ಮಾತ್ರ ಮಾಡಬಲ್ಲದು. ಅಚಾನಕ್ ರಾಕಿ ಕಾಣೆಯಾಗ್ತದೆ ಮತ್ತು ಇನ್ನೊಂದು ನಿಗೂಢ ವಸ್ತುವಿನೊಂದಿಗೆ ಹಿಂತಿರುಗುತ್ತದೆ. ಅದರ ಭಾಗಗಳಲ್ಲಿ ಚಿಹ್ನೆಗಳಿದ್ದು ಅವು ತಿರುಗುತ್ತವೆ. ಹೀಗಾಗಿ ರೇಲ್ಯಾಂಡ್ ಅದನ್ನು ಗಡಿಯಾರವೆಂದು ನಿರ್ಧರಿಸ್ತಾನೆ. ಕೆಲವೇ ಕ್ಷಣಗಳಲ್ಲಿ ರೇಲ್ಯಾಂಡ್ ತನ್ನ ಲ್ಯಾಪ್ಟಾಪ್ ಮತ್ತು ಮೈಕ್ರೋಫೋನ್ ಅನ್ನು ತೆಗೆದುಕೊಂಡು ಸುರಂಗಕ್ಕೆ ಮರಳುತ್ತಾನೆ. ಅವನು ಪ್ರತಿಯೊಂದು ಸಂಖ್ಯೆಯನ್ನು ತೋರಿಸಿ ರಾಕಿ ಅದನ್ನು ಹೆಸರಿಸುವುದನ್ನು ದಾಖಲಿಸ್ತಾನೆ. ಗಂಟೆಗಳ ಕಾಲ ರೇಲ್ಯಾಂಡ್ ರಾಕಿಗೆ ವಿವಿಧ ವಸ್ತುಗಳನ್ನು ತೋರಿಸ್ತಾ ಅದರ ಉತ್ತರಗಳನ್ನು ದಾಖಲಿಸ್ತಾನೆ. ಇದರಿಂದ ಆ ವಿಚಿತ್ರ ಏಲಿಯನ್ ಭಾಷೆಗೆ ಒಂದು ಟ್ರಾನ್ಸ್ಲೇಟರ್ ಅನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಅವುಗಳನ್ನು ಭೂಮಿಗೆ ಕಳುಹಿಸುವ ಆಶಯದಿಂದ ಅವನು ತನ್ನ ಎಲ್ಲ ಟೆಸ್ಟ್ಗಳನ್ನು ದಾಖಲಿಸಲು ಆರಂಭಿಸ್ತಾನೆ. ಆ ಏಲಿಯನ್ ತನ್ನ ವಸ್ತುಗಳನ್ನು ನಿರ್ಮಿಸಲು ಅಜ್ಞಾತ ವಸ್ತುವನ್ನು ಬಳಸುತ್ತದೆ. ಹೀಗಾಗಿ ರೇಲ್ಯಾಂಡ್ ಅದಕ್ಕೆ ಜೆನನೈಟ್ ಎಂದು ಹೆಸರಿಡುತ್ತಾನೆ. ಒಂದು ದಿನ ರೇಲ್ಯಾಂಡ್ ರಾಕಿಗೆ ಆಸ್ಟ್ರೋಫೆಸ್ ತೋರಿಸ್ತಾನೆ. ರಾಕಿ ತಕ್ಷಣವೇ ಅದನ್ನು ಗುರುತಿಸಿ ಅದು ತುಂಬಾ ಕೆಟ್ಟದ್ದು ಎಂದು ಹೇಳ್ತದೆ. ಇದರಿಂದ ಅವರು ಇಬ್ಬರು ಒಂದೇ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದಾರೆ ಎಂಬುದು ದೃಢಪಡುತ್ತದೆ. ನಂತರ ರಾಕಿ ತಾನು ಇನ್ನೂ ಒಂಟಿಯಾಗಿಲ್ಲವೆಂದು ಸಂತೋಷ ವ್ಯಕ್ತಪಡಿಸುತ್ತದೆ. ಅದಕ್ಕೂ ಒಂದು ಸಿಬ್ಬಂದಿ ಇತ್ತು. ಆದರೆ ಅವರು ಕೂಡ ರೇಲ್ಯಾಂಡ್ಗೆ ಸಂಭವಿಸಿದಂತೆಯೇ ಸಾವಿಗೀಡಾಗಿದ್ದರು. ಅವರು ಒಟ್ಟಿಗೆ ನಕ್ಷತ್ರಗಳನ್ನು ಉಳಿಸಬೇಕೆಂದು ಒಪ್ಪಿಕೊಂಡರು ಮತ್ತು ರೇಲ್ಯಾಂಡ್ ರಾಕಿಗೆ ಫಿಸ್ಟ್ ಬಂಪ್ ಹೇಗೆ ಮಾಡುವುದು ಎಂದು ತೋರಿಸಿದನು. ಮಾದರಿಗಳು ಮತ್ತು ಟ್ರಾನ್ಸ್ಲೇಟರ್ ಅನ್ನು ಬಳಸಿಕೊಂಡು ರೇಲ್ಯಾಂಡ್ ತನ್ನ ಬಳಿ ಇರುವ ಮಾಹಿತಿಯನ್ನು ರಾಕಿಯೊಂದಿಗೆ ಚರ್ಚಿಸಿದನು.
ಅವನು ತನ್ನ ಸಾಫ್ಟ್ವೇರ್ನಲ್ಲಿರುವ ಧ್ವನಿಗಳನ್ನು ಪ್ರಯೋಗಿಸಿ ರಾಕಿಗೆ ಇಷ್ಟವಾಗುವ ಒಂದು ಧ್ವನಿಯನ್ನು ಕಂಡುಕೊಂಡನು. ರೈಲ್ಯಾಂಡ್ ಸುರಂಗವನ್ನು ಬಿಟ್ಟು ನಿದ್ರೆಗೆ ಹೋದಾಗ ರಾಕಿ ಅದನ್ನು ಸಾವು ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿತು. ಹೀಗಾಗಿ ರೈಲ್ಯಾಂಡ್ ಆ ಪದವನ್ನು ವಿವರಿಸಿದನು. ಈಗ ರಾಕಿ ನಿದ್ರೆ ಎಂಬುದನ್ನು ತನ್ನ ಭಾಷೆಗೆ ಅನುವಾದಿಸಿ ತನ್ನ ಸಮಾಜದಲ್ಲಿ ಅವರು ರಕ್ಷಣೆಗೆ ಒಟ್ಟಿಗೆ ನಿದ್ರೆ ಮಾಡ್ತಾರೆ ಎಂದು ವಿವರಿಸಿತು. ಅದು ರೈಲ್ಯಾಂಡ್ ಜೊತೆಯಲ್ಲೇ ನಿದ್ರೆ ಮಾಡಲು ಬಯಸಿತು. ಆದರೆ ರೈಲ್ಯಾಂಡ್ ಅದನ್ನು ತುಂಬಾ ವಿಚಿತ್ರವೆಂದು ಭಾವಿಸಿದನು. ರಾಕಿ ತನ್ನ ಸಿಬ್ಬಂದಿಯನ್ನು ನೋಡಿದೆ ಮತ್ತು ಅವರು ಎಂದಿಗೂ ಎಚ್ಚರಗೊಳ್ಳಲಿಲ್ಲ ಎಂದು ಹೇಳಿದಾಗ ರೈಲ್ಯಾಂಡ್ ತನ್ನ ಮನಸ್ಸು ಬದಲಿಸಿಕೊಂಡನು. ಅವನು ಹಾಸಿಗೆ ಮಾಡಲು ಕೆಲವು ವಸ್ತುಗಳನ್ನು ತಂದನು ಮತ್ತು ಇಬ್ಬರೂ ಕಿಟಕಿಯ ಬಳಿ ಒಟ್ಟಿಗೆ ನಿದ್ರೆಗೆ ಜಾರಿದರು. ಮತ್ತೊಂದು ಫ್ಲಾಶ್ಬ್ಯಾಕ್ನಲ್ಲಿ ಈವಾ ರೈಲ್ಯಾಂಡ್ಗೆ ಮಿಷನ್ಗೆ ಆಯ್ಕೆಗೊಂಡ 3 ಗಗನಯಾತ್ರಿಗಳನ್ನು ಪರಿಚಯಿಸ್ತಾಳೆ. ಮಿಷನ್ ಮುಗಿದ ನಂತರ ತಮ್ಮನ್ನು ಕೊನೆಗಾಣಿಸಲು ಶಿಪ್ನಲ್ಲಿ ಒಂದು ವ್ಯವಸ್ಥೆ ಬೇಕೆಂದು ಅವರು ಹೇಳಿದರು. ಇಲ್ಲದಿದ್ದರೆ ಹಸಿವಿನಿಂದ ಸಾಯಬೇಕಾಗ್ತದೆ, ಅದು ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಎಂದು ವಿವರಿಸಿದರು. ನಂತರ ರೈಲ್ಯಾಂಡ್ ಅವರಿಗೆ ತಾವು ನಿರ್ಮಿಸಿದ ಎಂಜಿನ್ ಹೇಗೆ ಕೆಲಸ ಮಾಡ್ತದೆ ಎಂಬುದನ್ನು ತೋರಿಸಿದನು ಮತ್ತು ಆಸ್ಟ್ರೋಫೆಸ್ ಕೆಲವೇ ಕ್ಷಣಗಳಲ್ಲಿ 1 ಟನ್ ಮೆಟಲನ್ನು ಕರಗಿಸಿತು. ಪ್ರಸ್ತುತದಲ್ಲಿ ರೈಲ್ಯಾಂಡ್ ತನ್ನ ಗೊಂದಲಭರಿತ ನೆನಪುಗಳನ್ನು ಎದುರಿಸುತ್ತಿದ್ದಾಗ ಅಚಾನಕ್ ಒಂದು ಶಬ್ದ ಕೇಳ್ತಾನೆ. ಬಾಗಿಲು ತೆರೆಯುತ್ತಿದ್ದಂತೆಯೇ ರಾಕಿ ತನ್ನ ನೌಕೆಯಿಂದ ಒಂದು ಚಿಕ್ಕ ಬಬಲ್ ಅನ್ನು ತನ್ನ ವೈಯಕ್ತಿಕ ಸ್ಪೇಸ್ ಸೂಟ್ ಆಗಿ ಬಳಸಿಕೊಂಡು ರೈಲ್ಯಾಂಡ್ನ ಶಿಪ್ಗೆ ಬಂದಿರುವುದನ್ನು ಕಂಡುಕೊಳ್ಳುತ್ತಾನೆ. ಅದು ಶಿಪ್ನೊಳಗೆ ತಿರುಗಾಡ್ತಾ ಮಾನವ ತಂತ್ರಜ್ಞಾನವನ್ನು ಮೆಚ್ಚುತ್ತದೆ ಮತ್ತು ರೈಲ್ಯಾಂಡ್ ಅಸ್ತವ್ಯಸ್ತವಾಗಿರುವುದಕ್ಕಾಗಿ ಅವನನ್ನು ಗದರಿಸುತ್ತದೆ. ರೈಲ್ಯಾಂಡ್ ಅವರು ತಮ್ಮ ಶಿಪ್ಗಳಲ್ಲಿ ಪ್ರತ್ಯೇಕವಾಗಿ ಕೆಲಸ ಮಾಡಬೇಕು ಎಂದು ಹೇಳಲು ಪ್ರಯತ್ನಿಸ್ತಾನೆ. ಆದರೆ ರಾಕಿ ಕೇಳುವುದಿಲ್ಲ. ಇಬ್ಬರೂ ಒಟ್ಟಿಗೆ ಕೆಲಸ ಮಾಡಲು ಅದು ಇಲ್ಲಿ ತನ್ನದೇ ಆದ ಕೊಠಡಿ ಬೇಕೆಂದು ಹೇಳುತ್ತದೆ. ಅವರು ಒಟ್ಟಿಗೆ ಕೆಲಸ ಮಾಡುವಾಗಲೆಲ್ಲ ರಾಕಿ ಯಜಮಾನನಂತೆ ವರ್ತಿಸುತ್ತಾನೆ ಮತ್ತು ಅದು ತಿನ್ನುವುದನ್ನು ನೋಡುವುದು ತುಂಬಾ ಅಸಹ್ಯಕರ ಅನುಭವವಾಗುತ್ತದೆ ಎಂದು ರೈಲ್ಯಾಂಡ್ ದೂರುತ್ತಾನೆ. ರಾಕಿ ಗೋಡೆಗಳ ಮೂಲಕ ನೋಡಬಲ್ಲದು ಮತ್ತು ಅದಕ್ಕೆ ಅದ್ಭುತವಾದ ಶ್ರವಣ ಶಕ್ತಿ ಇರುವುದರಿಂದ ರೈಲ್ಯಾಂಡ್ಗೆ ಯಾವುದೇ ಗೌಪ್ಯತೆ ಅಥವಾ ವೈಯಕ್ತಿಕ ಸ್ಥಳವಿಲ್ಲ. ಶಿಪ್ಗಳ ತಂತ್ರಜ್ಞಾನವನ್ನು ಚರ್ಚಿಸುವಾಗ ರೈಲ್ಯಾಂಡ್ ಈ ಏಲಿಯನ್ಗಳು ರೇಡಿಯೇಷನ್ ಬಗ್ಗೆ ತಿಳಿದಿಲ್ಲವೆಂದು ಅರಿತುಕೊಳ್ಳುತ್ತಾನೆ. ಅವನು ಈ ರೇಡಿಯೇಷನ್ ಅದರ ಸಿಬ್ಬಂದಿಯನ್ನು ಕೊಂದಿತ್ತು ಮತ್ತು ರಾಕಿ ಬದುಕುಳಿದದ್ದು ಅದರ ವರ್ಕ್ಶಾಪ್ ಆಸ್ಟ್ರೋಫೆಸ್ ಹತ್ತಿರವಾಗಿದ್ದರಿಂದ ಅದು ಅದನ್ನು ರಕ್ಷಿಸಿತು ಎಂದು ವಿವರಿಸುತ್ತಾನೆ. ಇಬ್ಬರು ಆಸ್ಟ್ರೋಫೆಸ್ ಸ್ಯಾಂಪಲ್ಸ್ಗಳು ಬೇಕೆಂದು ನಿರ್ಧರಿಸುತ್ತಾರೆ. ಹೀಗಾಗಿ ರೈಲ್ಯಾಂಡ್ ಶಿಪ್ಗಳನ್ನು ಬೇರ್ಪಡಿಸಿ ತನ್ನ ಶಿಪ್ ಅನ್ನು ಹತ್ತಿರದ ಗ್ರಹದ ಕಡೆಗೆ ಕಳುಹಿಸುತ್ತಾನೆ. ಪ್ರಯಾಣಕ್ಕೆ 11 ದಿನಗಳು ಬೇಕಾಗುತ್ತೆ. ಆ ಸಮಯದಲ್ಲಿ ರೈಲ್ಯಾಂಡ್ ರಾಕಿಗೆ ಭೂಮಿಯ ದೃಶ್ಯಗಳನ್ನು ತೋರಿಸ್ತಾನೆ. ರಾಕಿ 186 ವರ್ಷಗಳಿಂದ ಒಟ್ಟಿಗೆ ಇರುವ ತನ್ನ ಸಂಗಾತಿಯನ್ನು ಮಿಸ್ ಮಾಡಿಕೊಳ್ಳುತ್ತದೆ ಎಂದು ಹಂಚಿಕೊಳ್ಳುತ್ತದೆ. ಮತ್ತೊಂದು ಫ್ಲಾಶ್ಬ್ಯಾಕ್ನಲ್ಲಿ ರೈಲ್ಯಾಂಡ್ ಹಡಗಿನ ಬಾರ್ನಲ್ಲಿ ತಂಡದೊಂದಿಗೆ ಇದ್ದನು. ನಂತರ ಹೊರಬಂದು ಈವಾಳನ್ನು ಭೇಟಿಯಾದಾಗ ಎಲ್ಲರೂ ತಮ್ಮ ಸಾವಿನತ್ತ ಹಾರುತ್ತಿದ್ದರು. ಇಷ್ಟು ಸಂತೋಷವಾಗಿರುವುದನ್ನು ನೋಡುವುದು ವಿಚಿತ್ರವೆಂದು ಅವನು ಹೇಳಿದನು. ಸೌಹಾರ್ದತೆಯೇ ಗಗನಯಾತ್ರಿಗಳಿಗೆ ತಮ್ಮ ಕೆಲಸದ ಕಠಿಣತೆಯನ್ನು ಎದುರಿಸಲು ಸಹಾಯ ಮಾಡುತ್ತದೆ ಎಂದು ಈವಾ ವಿವರಿಸಿದಳು. ಇಬ್ಬರು ಮತ್ತೆ ಬಾರ್ಗೆ ಹಿಂತಿರುಗಲು ನಿರ್ಧರಿಸಿದರು ಮತ್ತು ಈವಾ ಧೈರ್ಯವಾಗಿ ಹಾಡನ್ನು ಕೂಡ ಹಾಡಿದಳು. ಪ್ರಸ್ತುತದಲ್ಲಿ ಶಿಪ್ ಆ ಗ್ರಹವನ್ನು ತಲುಪುತ್ತದೆ ಮತ್ತು ಅದರ ಬಣ್ಣಗಳಿಂದ ರೈಲ್ಯಾಂಡ್ ಆಶ್ಚರ್ಯಚಕಿತನಾಗುತ್ತಾನೆ. ಅವನು ಸ್ಪೇಸ್ ವ್ಯಾಗ್ಗೆ ಹೋಗಿ ಒಂದು ಯಂತ್ರವನ್ನು ಬಳಸಿಕೊಂಡು ಬೆಳಕನ್ನು ಆಕ್ಟಿವೇಟ್ ಮಾಡುತ್ತಾನೆ. ಅದು ಸಾವಿರಾರು ಆಸ್ಟ್ರೋಫೇಸ್ಗಳನ್ನು ಆಕರ್ಷಿಸುತ್ತದೆ ಮತ್ತು ಅದರಿಂದ ಒಂದು ಅದ್ಭುತ ಹೊಳಪು ಉಂಟಾಗುತ್ತದೆ. ರೈಲ್ಯಾಂಡ್ ಮತ್ತು ರಾಕಿ ಹೆಸರುಗಳ ಬಗ್ಗೆ ಚರ್ಚಿಸಿ ಆ ಗ್ರಹಕ್ಕೆ ಆಡ್ರಿಯನ್ ಎಂದು ಹೆಸರಿಡಲು ನಿರ್ಧರಿಸುತ್ತಾರೆ. ಸ್ಯಾಂಪಲ್ಸ್ಗಳನ್ನು ನೌಕೆಗೆ ತಂದು ಕೆಲವು ಪರೀಕ್ಷೆಗಳನ್ನು ನಡೆಸಲು ಆರಂಭಿಸುತ್ತಾರೆ. ಈ ಗ್ರಹಕ್ಕೆ ಸಂತಾನೋತ್ಪತ್ತಿಗಾಗಿ ಹೋಗುತ್ತಿದ್ದ ಆಸ್ಟ್ರೋಫೇಸ್ ಅಷ್ಟೇ ಪ್ರಮಾಣದಲ್ಲಿ ಹಿಂತಿರುಗುತ್ತಿರುವುದನ್ನು ಕಂಡು ಅವರು ಬೆಚ್ಚಿಬಿದ್ದರು. ಮತ್ತೊಂದು ಟೆಸ್ಟ್ನಲ್ಲಿ ಆಸ್ಟ್ರೋಫೇಸ್ ಜೊತೆ ಬ್ಯಾಕ್ಟೀರಿಯಾಗಳು ಮಿಶ್ರವಾಗಿರುವುದು ಪತ್ತೆಯಾಯಿತು. ಅಂದರೆ ಆಡ್ರಿಯನ್ನಲ್ಲಿ ಜೀವವಿದೆ. ಆಡ್ರಿಯನ್ನಲ್ಲಿ ಯಾವುದೋ ಜೀವಿ ಆಸ್ಟ್ರೋಫೇಸನ್ನು ಬೇಟೆಯಾಡುವ ಪ್ರಾಣಿಯಂತೆ ಕೊಲ್ಲುತ್ತಿದೆ ಎಂದು ರಾಕಿ ಅರಿತುಕೊಳ್ಳುತ್ತಾನೆ. ಆಸ್ಟ್ರೋಫೇಸ್ಗಳನ್ನು ಬ್ಯಾಕ್ಟೀರಿಯಾಗಳ ಮೂಲಕ ಕೊಂದರೆ ಅದು ಸೂರ್ಯನನ್ನು ಕೊಲ್ಲುವಷ್ಟು ಬಲಶಾಲಿಯಾಗಲು ಅಸಾಧ್ಯವಾಗುತ್ತದೆ. ಆದ್ದರಿಂದ ಅವರು ಆ ಬೇಟೆಗಾರ ಬ್ಯಾಕ್ಟೀರಿಯಾಗಳನ್ನು ಹಿಡಿದು ತಮ್ಮ ಗ್ರಹಗಳಿಗೆ ತೆಗೆದುಕೊಂಡು ಹೋದರೆ ತಮ್ಮ ಮನೆಗಳನ್ನು ಉಳಿಸಬಹುದು ಎಂದು ನಿರ್ಧರಿಸುತ್ತಾರೆ. ಈ ಬ್ಯಾಕ್ಟೀರಿಯಾ ಬೇಟೆಗಾರರು ಆಸ್ಟ್ರೋಫೆಸ್ ಸಂತಾನೋತ್ಪತ್ತಿ ಮಾಡುವ ಮೋಡಗಳಲ್ಲಿ ಇರಬಹುದು, ಆದರೆ ಶಿಪ್ ಆ ವಾತಾವರಣಕ್ಕೆ ಪ್ರವೇಶಿಸಲು ನಿರ್ಮಿಸಲ್ಪಟ್ಟಿರಲಿಲ್ಲ. ರಾಕಿ ಅದು ಸಾಕಷ್ಟು ಉದ್ದದ ಸರಪಳಿಯನ್ನು ತಯಾರಿಸಿ ಮೋಡಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಬಹುದು ಎಂದು ಹೇಳುತ್ತದೆ. ರೈಲ್ಯಾಂಡ್ ಅದನ್ನು ಮೀನುಗಾರಿಕೆಗೆ ಹೋಲಿಸ್ತಾನೆ. ರೈಲ್ಯಾಂಡ್ಗೆ ಪೈಲಟ್ ಅನುಭವವಿಲ್ಲದ ಕಾರಣ ಅವನು ನೌಕೆಯನ್ನು ಹಾರಿಸಲು ತಾತ್ಕಾಲಿಕವಾಗಿ ಕ್ರಮಗಳನ್ನು ಅನುಸರಿಸುತ್ತಿದ್ದನು. ವಾತಾವರಣಕ್ಕೆ ತುಂಬ ಹತ್ತಿರ ಹೋಗದಂತೆ ತಪ್ಪಿಸಲು ಅವನು ಕೆಲವು ಸಮಯ ಅಭ್ಯಾಸ ಮಾಡ್ತಾನೆ. ರೈಲ್ಯಾಂಡ್ ಅಭ್ಯಾಸ ಮಾಡುತ್ತಿರುವಾಗ ರಾಕಿ ಭೂಮಿಗಾಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡುತ್ತಿತ್ತು. ಅದು ಅದನ್ನು ನೇರ ಪ್ರಸಾರವೆಂದು ಭಾವಿಸಿತು. ಆದರೆ ರೈಲ್ಯಾಂಡ್ ಎಲ್ಲಾ ಕಂಡುಹಿಡಿದ ಮಾಹಿತಿಯನ್ನು ನಂತರ ಪ್ರಾಬ್ ಮೂಲಕ ಕಳುಹಿಸಲಾಗುತ್ತದೆ ಎಂದು ವಿವರಿಸಿದನು. ಆಗ ರಾಕಿ ನೀನು ಹಿಂತಿರುಗಿದಾಗ ಅದನ್ನೆಲ್ಲ ಯಾಕೆ ವಿವರಿಸಲು ಸಾಧ್ಯವಿಲ್ಲ ಎಂದು ಆಶ್ಚರ್ಯಪಡ್ತಾನೆ. ಆದರೆ ರೈಲ್ಯಾಂಡ್ ತಾನು ಇಲ್ಲಿಯೇ ಸಾಯ್ತೇನೆ ಎಂದು ಹೇಳಿದಾಗ ರಾಕಿ ಅದನ್ನು ಸ್ವೀಕರಿಸಲು ನಿರಾಕರಿಸುತ್ತದೆ ಮತ್ತು ಅದು ತನ್ನ ಫ್ಯೂಯಲ್ನ ಕೆಲವು ಭಾಗವನ್ನು ರೈಲ್ಯಾಂಡ್ಗೆ ನೀಡುವುದಾಗಿ ಹೇಳುತ್ತದೆ. ಹೀಗಾಗಿ ತನ್ನ ಪ್ರಯಾಣ ನಿಧಾನವಾಗುತ್ತದೆ, ಆದರೆ ಇಬ್ಬರೂ ಬದುಕುತ್ತಾರೆ. ರೈಲ್ಯಾಂಡ್ ಕಣ್ಣೀರು ಹಾಕಿ ಕೃತಜ್ಞತೆಯಿಂದ ರಾಕಿಯ ಬಬಲ್ ಅನ್ನು ಅಪ್ಪಿಕೊಂಡನು. ಮತ್ತೊಂದು ಫ್ಲಾಶ್ಬ್ಯಾಕಲ್ಲಿ ರೈಲ್ಯಾಂಡ್ ಮತ್ತು ಈವಾ ಗಗನಯಾತ್ರಿಗಳ ಪ್ರಯಾಣಕ್ಕೆ 3 ದಿನ ಬಾಕಿ ಇರುವಾಗ ಮಾತನಾಡ್ತಿದ್ರು. ಅಚಾನಕ್ ಲ್ಯಾಬ್ ಸ್ಫೋಟಗೊಂಡಿತು ಮತ್ತು ಸಂಪೂರ್ಣ ಕಟ್ಟಡ ಬೆಂಕಿಗೆ ಆಹುತಿಯಾಯಿತು.
ಪ್ರಸ್ತುತದಲ್ಲಿ ರೇಲ್ಯಾಂಡ್ ಶಿಪ್ ಅನ್ನು ಎಚ್ಚರಿಕೆಯಿಂದ ವಾತಾವರಣದ ಹತ್ತಿರಕ್ಕೆ ಹಾರಿಸುತ್ತಾನೆ ಮತ್ತು ಒಂದು ಸರಪಳಿಯಿಂದ ಪ್ರಾಬ್ ಅನ್ನು ಇಳಿಸುತ್ತಾನೆ. ಅದು ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಲು ಆರಂಭಿಸುತ್ತದೆ. ಪ್ರಾಬ್ ಕೆಲಸ ಮುಗಿಸಿದ ನಂತರ ರೇಲ್ಯಾಂಡ್ ಅದನ್ನು ಮರಳಿ ತರಲು ಸ್ಪೇಸ್ ವ್ಯಾಕ್ಗೆ ಹೋಗುತ್ತಾನೆ. ಪ್ರಕ್ರಿಯೆ ನಿಧಾನವಾಗಿರುವುದರಿಂದ ಶಿಪ್ ವಾತಾವರಣದ ಉಷ್ಣತೆಯಿಂದ ಹಾನಿಗೀಡಾಗ್ತದೆ. ಅಚಾನಕ್ ಒಂದು ಮೆಟಲ್ ತುಂಡು ಮುರಿದು ರೇಲ್ಯಾಂಡ್ಗೆ ತಾಗಿ ಅವನು ಪ್ರಜ್ಞೆ ಕಳೆದುಕೊಳ್ತಾನೆ. ಅದೃಷ್ಟವಶಾತ್ ಅವನು ಬೇಗನೆ ಎಚ್ಚರವಾಗ್ತಾನೆ. ಆದರೆ ಪ್ರಾಬ್ ಇನ್ನೂ ನೌಕೆಯ ಕೆಳಗಿನ ಸರಪಳಿಯಿಂದ ನೇತಾಡ್ತಿದೆ. ತಾಪಮಾನ ಏರಿಕೆಯಾಗುತ್ತಿದ್ದಂತೆ ರಾಕಿ ತಕ್ಷಣವೇ ಹೊರಡಬೇಕೆಂದು ಹೇಳ್ತದೆ. ಈಗ ಒಳಗೆ ಬಾ, ನಂತರ ಹೊಸ ಮಾದರಿಗಳನ್ನು ಪಡೆಯೋಣ ಎಂದು ಸೂಚಿಸುತ್ತದೆ. ಆದರೆ ರೇಲ್ಯಾಂಡ್ ಕೈಬಿಡುವುದಿಲ್ಲ. ಅವನು ಜಿಗಿದು ಪ್ರಾಬ್ ಹಿಡಿಯಲು ಪ್ರಯತ್ನಿಸ್ತಾನೆ. ಆದರೆ ಮತ್ತೊಂದು ಮೆಟಲ್ ತುಂಡು ಅವನಿಗೆ ತಾಗಿ ಅವನು ಸರಪಳಿಯಲ್ಲಿ ಸಿಕ್ಕಿಬೀಳ್ತಾನೆ. ಅವನು ಚಾಕುವಿನಿಂದ ಸರಪಳಿಯನ್ನು ಕತ್ತರಿಸಲು ನಿರ್ಧರಿಸ್ತಾನೆ ಮತ್ತು ಕೈಗಳಿಂದ ಶಿಪ್ ಅನ್ನು ಹಿಡಿದುಕೊಂಡು ಬೇಗನೆ ಒಳಗೆ ಮರಳುತ್ತಾನೆ. ನಂತರ ಶಿಪ್ ಗ್ರಹದಿಂದ ದೂರ ಹಾರುತ್ತದೆ. ಆದರೆ ಕವಚ ಇನ್ನೂ ಕುಸಿಯುತ್ತಲೇ ಇತ್ತು ಮತ್ತು ಅದು ಸ್ಫೋಟಿಸಬಹುದಾಗಿತ್ತು. ರೇಲ್ಯಾಂಡ್ ಶಿಪ್ ಅನ್ನು ಸಾಧ್ಯವಾದಷ್ಟು ವೇಗವಾಗಿ ಹಾರಿಸುತ್ತಾನೆ. ಕೊನೆಗೆ ಅವರು ಅಡ್ರಿಯನ್ನಿಂದ ಸಾಕಷ್ಟು ದೂರವಾದಾಗ ಎಲ್ಲಾ ಎಂಜಿನ್ಗಳನ್ನು ಆಫ್ ಮಾಡ್ತಾರೆ. ದುರದೃಷ್ಟವಶಾತ್ ಶಿಪ್ ಚಲಿಸುತ್ತಲೇ ಇರ್ತದೆ ಮತ್ತು ನಿಯಂತ್ರಣವಿಲ್ಲದ ಸ್ಪಿನ್ನಲ್ಲಿ ಸಿಲುಕಿಕೊಳ್ಳುತ್ತದೆ. ರೇಲ್ಯಾಂಡ್ ಟ್ಯಾಂಕ್ನಲ್ಲಿ ಒಂದು ರಂಧ್ರವಿದೆ ಮತ್ತು ಅವರು 2 ಕಂಟೈನರ್ಗಳಿಂದ ಫ್ಯೂಯಲ್ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಅರಿತುಕೊಳ್ಳುತ್ತಾನೆ. ಹೀಗಾಗಿ ಅವುಗಳನ್ನು ಹೊರಹಾಕಬೇಕಾಗುತ್ತದೆ. ತೀವ್ರವಾದ ಕಂಪನದಿಂದಾಗಿ ಇದು ಕಷ್ಟಕರವಾಗಿದ್ದರೂ ರೇಲ್ಯಾಂಡ್ ಬಟನ್ಗಳನ್ನು ಒತ್ತಲು ಯಶಸ್ವಿಯಾಗುತ್ತಾನೆ. ಆ 2 ಕಂಟೈನರ್ಗಳನ್ನು ಹೊರಹಾಕುತ್ತಿದ್ದಂತೆಯೇ ಶಿಪ್ ಮತ್ತೆ ಸಾಮಾನ್ಯವಾಗಿ ಹಾರಲು ಆರಂಭಿಸುತ್ತದೆ. ಆದರೆ ಆಕಸ್ಮಿಕ ಚಲನೆಯಿಂದ ಅವರು ಇಬ್ಬರೂ ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ. ರೇಲ್ಯಾಂಡ್ ಎಚ್ಚರಗೊಂಡು ಸೆಂಟ್ರಿಫ್ಯೂಸ್ ಗ್ರಾವಿಟಿ ಬಟನ್ ಒತ್ತಲು ಪ್ರಯತ್ನಿಸುತ್ತಾನೆ. ಆದರೆ ಮತ್ತೆ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ರಾಕಿಯು ಎಚ್ಚರಗೊಂಡು ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿತ್ತು. ಆದರೆ ಟ್ರಾನ್ಸ್ಲೇಟರ್ ಕೆಲಸ ಮಾಡುತ್ತಿರಲಿಲ್ಲ. ನಿರಾಶೆಯಿಂದ ರಾಕಿ ತನ್ನ ಬಬಲ್ನಿಂದ ಹೊರಬಂದು ಸ್ವತಃ ಬಟನ್ಗಳನ್ನು ಒತ್ತಿತು. ಶಿಪ್ ನಿಧಾನವಾಗಿ ಚಲಿಸಲು ಆರಂಭಿಸಿತು ಮತ್ತು ಒಳಗಿನ ಗ್ರಾವಿಟಿಯು ಸ್ಥಿರವಾಯಿತು. ಬಬಲ್ನ ಹೊರಗೆ ಇರುವುದರಿಂದ ರಾಕಿಗೆ ನೋವಾಗುತ್ತಿದ್ದರೂ ಅದು ರೇಲ್ಯಾಂಡ್ನನ್ನು ವೈದ್ಯಕೀಯ ವಿಭಾಗಕ್ಕೆ ಕರೆದೊಯ್ದಿತ್ತು. ಶಿಪ್ನ ರೋಬೋಟ್ಗಳು ಅವನ ಸ್ನೇಹಿತನನ್ನು ನೋಡಿಕೊಳ್ತಿದ್ದಂತೆ ರಾಕಿ ಪ್ರಜ್ಞೆ ಕಳೆದುಕೊಂಡಿತು. ಮತ್ತೊಂದು ಫ್ಲಾಶ್ಬ್ಯಾಕ್ನಲ್ಲಿ ಪ್ರಯೋಗಾಲಯ ಆಸ್ಟ್ರೋಫೆಸ್ ಹ್ಯಾಂಡ್ಲಿಂಗ್ನಲ್ಲಿ ನಡೆದ ತಪ್ಪಿನಿಂದ ಸ್ಫೋಟಗೊಂಡಿತು. ಸೈಂಟಿಸ್ಟ್ಸ್ ಗಗನಯಾತ್ರಿಯು ಅವನ ಬ್ಯಾಕಪ್ ಕೂಡ ಸಾವಿಗೀಡಾದರು. ಹೊಸಬರಿಗೆ ತರಬೇತಿ ನೀಡಲು ಸಾಕಷ್ಟು ಸಮಯವಿರಲಿಲ್ಲ. ಹೀಗಾಗಿ ಇವ ರೇಲ್ಯಾಂಡ್ಗೆ ಹೋಗುವಂತೆ ಕೇಳಿದರು. ಅವನು ಹೋಗಲು ಬಯಸಲಿಲ್ಲ ಮತ್ತು ವಾದ ವಿವಾದ ಉಂಟಾಯಿತು. ಈವ ರೇಲ್ಯಾಂಡ್ಗೆ ಕುಟುಂಬ, ಸ್ನೇಹಿತರು ಅಥವಾ ಪೆಟ್ ಕೂಡ ಇಲ್ಲವೆಂದು ಸೂಚಿಸಿದಾಗ ವಾದ ಇನ್ನಷ್ಟು ತೀವ್ರವಾಯಿತು. ಅವಳು ಅವನಿಗೆ ಮತ್ತೆ ಯೋಚಿಸಲು 3 ಗಂಟೆಗಳ ಸಮಯ ನೀಡಿದಳು. ಪ್ರಸ್ತುತದಲ್ಲಿ ರೇಲ್ಯಾಂಡ್ ಎಚ್ಚರಗೊಂಡು ನೆಲದ ಮೇಲೆ ರಾಕಿಯ ರಕ್ತದ ಸಮಾನವಾದ ಕಲೆಗಳನ್ನು ಅನುಸರಿಸುತ್ತಾನೆ. ರಾಕಿ ತನ್ನ ಬಬಲ್ಗೆ ಮರಳಿ ಚೇತರಿಸಿಕೊಳ್ಳಲು ನಿದ್ರಿಸುತ್ತಿರುವುದನ್ನು ಕಂಡು ಅವನು ನಿರಾಳನಾಗುತ್ತಾನೆ. ಅವನು ಅದರ ಪಕ್ಕದಲ್ಲಿ ಕುಳಿತುಕೊಂಡು ಹಳೆಯ ದಿನಗಳಂತೆ ಒಟ್ಟಿಗೆ ನಿದ್ರಿಸುತ್ತಾನೆ. ನಂತರ ರೇಲ್ಯಾಂಡ್ ಕಂಪ್ಯೂಟರ್ನಲ್ಲಿ ನಮ್ಮ ಮನೆಗಳನ್ನು ಉಳಿಸು ಎಂದು ರಾಕಿ ಬಿಟ್ಟ ಸಂದೇಶವನ್ನು ಕಂಡುಕೊಳ್ಳುತ್ತಾನೆ. ಅವನು ಟೆಸ್ಟ್ಗಳನ್ನು ಆರಂಭಿಸಿ ಆಸ್ಟ್ರೋಫೆಸ್ ತಿನ್ನುವ ಬ್ಯಾಕ್ಟೀರಿಯಾಗಳನ್ನು ಪಡೆದಿರುವುದನ್ನು ದೃಢಪಡಿಸ್ತಾನೆ. ಅವನು ಅದಕ್ಕೆ ಟಮೋವಾ ಎಂದು ಹೆಸರಿಟ್ಟು ಅದನ್ನು ಜೆನನೈಟ್ ಕಂಟೈನರ್ಗಳಲ್ಲಿ ಬೆಳೆಯಲು ಆರಂಭಿಸ್ತಾನೆ. ಅವನು ಅದನ್ನು ಮ್ಯೂಟೇಟ್ ಮಾಡಿ ಅದು ಶುಕ್ರ ಗ್ರಹದ ವಾತಾವರಣದಲ್ಲಿ ಬದುಕಲು ಸಾಧ್ಯವಾಗುವಂತೆ ಮಾಡ್ತಾನೆ. ದಿನಗಳು ಕಳೆದಂತೆ ರಾಕಿ ಎಚ್ಚರಗೊಳ್ಳದ ಕಾರಣ ರೇಲ್ಯಾಂಡ್ ಚಿಂತಿಸುತ್ತಿದ್ದನು. ಅವನು ಅದರೊಂದಿಗೆ ಮಾತನಾಡ್ತಾ ಅದರ ಬಬಲ್ ಮೇಲೆ ಪ್ರೋತ್ಸಾಹದ ಚಿತ್ರಗಳನ್ನು ಹಾಕುತ್ತಿದ್ದನು. ಕೆಲವು ಸಮಯದ ನಂತರ ರೇಲ್ಯಾಂಡ್ ನಿದ್ರಿಸುತ್ತಿದ್ದಾಗ ಅಚಾನಕ್ ಒಂದು ಶಬ್ದದಿಂದ ಎಚ್ಚರಗೊಂಡನು. ರಾಕಿ ಆರೋಗ್ಯವಾಗಿರುವುದನ್ನು ಕಂಡು ಅವನು ಸಂತೋಷದಿಂದ ಅದನ್ನು ಅಪ್ಪಿಕೊಂಡನು. ನಂತರ ಅವರು ಟಮೋವಾ ಫಾರ್ಮ್ ನೋಡಿದರು. ಅದು ಸಾಕಷ್ಟು ಬ್ಯಾಕ್ಟೀರಿಯಾಗಳನ್ನು ಉತ್ಪಾದಿಸಿತ್ತು. ಅಂದರೆ ಅವರು ಕೊನೆಗೂ ಮನೆಗೆ ಹಿಂತಿರುಗಬಹುದು. ಅವರು ಪಟಾಕಿಗಳ ಕ್ಲಿಪ್ಗಳನ್ನು ನೋಡುವ ಮೂಲಕ ಸಂಭ್ರಮಿಸಿದರು. ಈ ಸಂದರ್ಭಕ್ಕಾಗಿ ರಾಕಿ ತನ್ನ ಅಂಗಾಂಗಗಳ ಸುತ್ತ ಸಿನೈಟ್ ಎಂಬ ವಿಶೇಷ ಬಟ್ಟೆ ಹಾಕಿಕೊಂಡಿತ್ತು. ರೇಲ್ಯಾಂಡ್ ಕಾಗದದ ಟೋಪಿ ತಯಾರಿಸಿ ರಾಕಿಗೆ ಮಾನವ ಜ್ಞಾನದಿಂದ ತುಂಬಿದ ಲ್ಯಾಪ್ಟಾಪ್ ನೀಡಿದನು. ಅವನು ಒಂದು ಸ್ಟ್ರೆಸ್ ಬಾಲ್ ಅನ್ನು ಸ್ಮಾರಕವಾಗಿ ಕೊಟ್ಟನು. ರಾಕಿ ಅವನಿಗೆ ನೀಡಲು ಏನೂ ಇಲ್ಲದ ಕಾರಣ ಬೇಸರಪಟ್ಟಿತು. ಆಗ ರೇಲ್ಯಾಂಡ್ ಅದರ ಶಿಪ್ ಅನ್ನು ನೋಡಲು ಬಯಸಿದನು. ಅದನ್ನೇ ಉಡುಗೊರೆಯಾಗಿ ಕೇಳಿದನು. 2 ಶಿಪ್ಗಳು ಕೊನೆಗೂ ಮತ್ತೆ ಸಂಪರ್ಕಗೊಂಡಾಗ ರೇಲ್ಯಾಂಡ್ ಜೆನನೈಟ್ನಿಂದ ಮಾಡಿದ ಉಡುಪನ್ನು ಧರಿಸುತ್ತಾನೆ ಮತ್ತು ರಾಕಿ ತನ್ನ ಸ್ಥಳವನ್ನು ತೋರಿಸಲು ಅವನಿಗೆ ಪ್ರವಾಸ ಮಾಡಿಸುತ್ತದೆ. ಅದ್ಭುತ ತಂತ್ರಜ್ಞಾನವನ್ನು ಮೆಚ್ಚುತ್ತಿರುವಾಗ ರೇಲ್ಯಾಂಡ್ಗೆ ಮತ್ತೊಂದು ನೆನಪು ಮರಳುತ್ತದೆ. 3 ಗಂಟೆಗಳ ನಂತರ ರೇಲ್ಯಾಂಡ್ ಈವಾಳಿಗೆ ತಾನು ಮಿಷನ್ಗೆ ಹೋಗುವುದಿಲ್ಲವೆಂದು ಹೇಳಿದನು. ಈವ ಹೆಚ್ಚಿನ ಒಳಿತನ್ನು ಮಾಡುವುದು ಎಷ್ಟು ಮುಖ್ಯವೆಂದು ವಿವರಿಸಿ ತನ್ನ ಜನರನ್ನು ಕರೆಸಿದಳು. ರೇಲ್ಯಾಂಡ್ ತಕ್ಷಣ ಓಡಿ ಹೋದರೂ ಗಾರ್ಡ್ಸ್ಗಳು ಅವನನ್ನು ಹಿಡಿದು ಅವನಿಗೆ ಶಾಂತಗೊಳಿಸುವ ಇಂಜೆಕ್ಷನ್ ನೀಡಿದರು. ಹೀಗಾಗಿ ಅವನನ್ನು ಬಲವಂತವಾಗಿ ಸ್ಪೇಸ್ಗೆ ಕಳುಹಿಸಲಾಗಿತ್ತು ಎಂಬುದು ತಿಳಿದುಬಂತು. ಪ್ರಸ್ತುತದಲ್ಲಿ ರಾಕಿ ರೇಲ್ಯಾಂಡ್ನ ಶಿಪ್ನ ಹಾನಿಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಕೊನೆಗೂ ಮನೆಗೆ ಹಿಂತಿರುಗುವ ಸಮಯ ಬರುತ್ತದೆ. ಅವರು ಸುರಂಗದಲ್ಲಿ ತುಂಬ ಭಾವನಾತ್ಮಕ ವಿದಾಯ ಹಂಚಿಕೊಳ್ತಾರೆ ಮತ್ತು ಬೇರ್ಪಡುವ ಮೊದಲು ಕೆಲವು ಹಾಸ್ಯಾಸ್ಪದ ಚಲನೆಗಳನ್ನು ಮಾಡ್ತಾರೆ. ಶಿಪ್ಗಳು ವಿಭಿನ್ನ ದಿಕ್ಕುಗಳಲ್ಲಿ ಹಾರುತ್ತವೆ ಮತ್ತು ರೇಲ್ಯಾಂಡ್ ಮತ್ತೆ ಒಂಟಿಯಾಗಿರಲು ಹೊಂದಿಕೊಳ್ಳಬೇಕಾಗುತ್ತದೆ. ಕೆಲವೇ ಕ್ಷಣಗಳಲ್ಲಿ ಮೇರಿ ಶಿಪ್ನಲ್ಲಿ ಮಾಲಿನ್ಯ ಪತ್ತೆಯಾಗಿದೆ ಎಂದು ರೇಲ್ಯಾಂಡ್ಗೆ ಎಚ್ಚರಿಸುತ್ತದೆ. ಹೀಗಾಗಿ ಅವನು ಎಂಜಿನ್ಗಳನ್ನು ನಿಲ್ಲಿಸಿ ಪರಿಶೀಲಿಸಲು ಆರಂಭಿಸುತ್ತಾನೆ. ಟಮೋವಾ ನೋಡಿದಾಗ ಅದು ಅದನ್ನು ಹಿಡಿದಿಟ್ಟಿದ್ದ ಜೆನನೈಟ್ ಒಡೆದು ಹೋಗಿದೆ ಎಂದು ಕಂಡುಕೊಳ್ತಾನೆ. ತಕ್ಷಣವೇ ಅವನು ಕಂಟೈನರ್ಗಳನ್ನು ಬಳಸಿ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನು ಮುಚ್ಚಿದ ಪೆಟ್ಟಿಗೆಯಲ್ಲಿ ಇಡ್ತಾನೆ. ಆದರೆ ಈಗ ಅವನು ರಾಕಿಯ ಬಗ್ಗೆ ಚಿಂತಿಸ್ತಾನೆ. ಯಾಕಂದರೆ ಅದರ ಶಿಪ್ ಸಂಪೂರ್ಣವಾಗಿ ಜೆನನೈಟ್ನಿಂದ ನಿರ್ಮಿತವಾಗಿದೆ. ಟಮೋವಾ ತಪ್ಪಿಸಿಕೊಂಡ್ರೆ ಅದು ಇಂಧನವನ್ನು ತಿಂತದೆ ಮತ್ತು ರಾಕಿ ಬಾಹ್ಯಾಕಾಶದಲ್ಲಿ ಸಿಕ್ಕಿಬೀಳ್ತದೆ.
ನಿರಾಶೆಯಿಂದ ರೈಲ್ಯಾಂಡ್ ರಾಕಿಯನ್ನು ಉಳಿಸಿ ಮನೆಗೆ ಹಿಂತಿರುಗಲು ಎಷ್ಟು ಸಮಯ ಬೇಕಾಗುತ್ತದೆ ಎಂಬುದನ್ನು ಲೆಕ್ಕ ಹಾಕ್ತಾನೆ. ಆದರೆ ದುಃಖಕರವಾಗಿ ಅವನು ಎರಡನ್ನೂ ಮಾಡಲಾಗುವುದಿಲ್ಲ. ತನ್ನ ಆತ್ಮೀಯ ಸ್ನೇಹಿತನನ್ನು ಸಾಯಲು ಬಿಡಲು ನಿರಾಕರಿಸಿ ರೈಲ್ಯಾಂಡ್ ತನ್ನ ಎಲ್ಲ ಸಂಶೋಧನೆ ಮತ್ತು ಬ್ಯಾಕ್ಟೀರಿಯಾ ಫಾರ್ಮ್ನ ಸಂಗ್ರಹಿಸಿ ಮೂಲ ಯೋಜನೆಯಂತೆ ಪ್ರಾಬ್ಗಳ ಮೂಲಕ ಭೂಮಿಗೆ ಕಳುಹಿಸ್ತಾನೆ. ನಂತರ ಅವನು ಶಿಪ್ನ ಮಾರ್ಗವನ್ನು ಬದಲಿಸ್ತಾನೆ. ಕೆಲವು ದಿನಗಳ ನಂತರ ರೈಲ್ಯಾಂಡ್ ರಾಕಿಯ ಶಿಪ್ ಅನ್ನು ಕಂಡು ಅದನ್ನು ಹತ್ತಿರವಾಗಿಸಲು ಸ್ಪೇಸ್ ವಾಕ್ಗೆ ಹೋಗ್ತಾನೆ. ಅವನು ಕಿಟಕಿಯನ್ನು ತೀವ್ರವಾಗಿ ತಟ್ಟುತ್ತಾನೆ. ಕೊನೆಗೆ ರಾಕಿ ಬಂದು ಅವನನ್ನು ಒಳಗೆ ಬಿಡುತ್ತದೆ. ಅನೇಕ ವರ್ಷಗಳ ನಂತರ ಪ್ರಾಬ್ಗಳು ಭೂಮಿಗೆ ತಲುಪ್ತವೆ ಮತ್ತು ಈವ ರಾಕಿಯ ದೃಶ್ಯಗಳನ್ನು ರೆಕಾರ್ಡಿಂಗ್ಗಳಲ್ಲಿ ನೋಡ್ತಾಳೆ. ಭೂಮಿ ಈಗಾಗಲೇ ಹೆಪ್ಪುಗಟ್ಟಲು ಪ್ರಾರಂಭಿಸುತ್ತಿದೆ, ಆದರೆ ಅವರು ಈಗ ಅದನ್ನು ಉಳಿಸಲು ಕೆಲಸ ಮಾಡಬಹುದು. ಇದಾದ ಮೇಲೆ ರಾಕಿಯ ಗ್ರಹ ಈಗಾಗಲೇ ಉಳಿಸಲಾಗಿದೆ ಮತ್ತು ರೈಲ್ಯಾಂಡಲ್ಲಿ ತನ್ನದೇ ಆದ ಮನೆ ಹೊಂದಿದ್ದಾನೆ. ಅವನು ಏಲಿಯನ್ ಭಾಷೆಯನ್ನು ಕಲಿತಿದ್ದಾನೆ ಮತ್ತು ಟ್ರಾನ್ಸ್ಲೇಟರ್ ಇಲ್ಲದೆ ರಾಕಿಯೊಂದಿಗೆ ಮಾತನಾಡಬಲ್ಲನು. ಒಂದು ದಿನ ರಾಕಿ ಸೈಂಟಿಸ್ಟ್ಗಳು ಹೊಸ ಶಿಪ್ ಅನ್ನು ನಿರ್ಮಿಸಿದ್ದಾರೆ. ಆದ್ದರಿಂದ ರೈಲ್ಯಾಂಡ್ ಕೊನೆಗೂ ಭೂಮಿಗೆ ಮರಳಬಹುದು ಎಂದು ಹೇಳುತ್ತದೆ. ಆದರೆ ಅವನು ಅಲ್ಲಿಯೇ ಉಳಿಯಲು ನಿರ್ಧರಿಸುತ್ತಾನೆ ಮತ್ತು ಚಿಕ್ಕ ಏಲಿಯನ್ ಮಕ್ಕಳಿಗೆ ಶಿಕ್ಷಕನಾಗಿ ಕೆಲಸ ಮುಂದುವರಿಸುತ್ತಾನೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.